ನಾವು ಭಾರತ 1991ಕ್ಕಿಂತ ಮುಂಚೆ ಯಾವ ಪರಿಸ್ಥಿತಿಯಲ್ಲಿತ್ತು, ಆಮೇಲೆ 1991ನಲ್ಲಿ ಹೊಸ ಆರ್ಥಿಕ ಸುಧಾರಣೆಗಳು ಮಾಡಿದ ಮೇಲೆ ಏನು ಪರಿಸ್ಥಿತಿ ಆಯಿತು, ಈ ಸುಧಾರಣೆಗಳಲ್ಲಿ ನಾವು ಖಾಸಗೀಕರಣ ಹೇಗಾಯಿತು, ಉದಾರೀಕರಣ ಹೇಗಾಯಿತು ಮತ್ತು ಜಾಗತೀಕರಣ ಹೇಗಾಯಿತು ಅನ್ನೋ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಆರ್ಥಿಕ ಸುಧಾರಣೆಯ ಒಂದು ಸಣ್ಣ ಇತಿಹಾಸವನ್ನು ತಿಳ್ಕೊಳ್ಳೋಣ. ಸೊ ಸ್ವಾತಂತ್ರ್ಯದ ನಂತರ ನಮ್ಮ ಭಾರತದಲ್ಲಿ ನಾವು ಮಿಶ್ರ ಆರ್ಥಿಕತೆಯನ್ನು ಅಳವಡಿಸ್ಕೊಂಡಿದ್ವಿ. ಅಂದರೆ ನಮ್ಮ ಅರ್ಥವ್ಯವಸ್ಥೆ ನಾವು ಮಿಶ್ರವಾಗಿ ಇಟ್ಕೊಂಡಿವಿ. ಅಂದರೆ ಕೆಲವೊಂದು ವಲಯಗಳನ್ನು ನಾವು ಸರ್ಕಾರಕ್ಕೆ ಬಿಟ್ಟುಕೊಟ್ವಿ, ಆಮೇಲೆ ಕೆಲವೊಂದಷ್ಟು ವಲಯಗಳನ್ನು ಮಾತ್ರ ನಾವು ಖಾಸಗಿ ಅವರಿಗೆ ಬಿಟ್ಟುಕೊಟ್ವಿ. ಆಮೇಲೆ ನಮ್ಮ ಸರ್ಕಾರದ ನಿಯಂತ್ರಣ ಜಾಸ್ತಿ ಆಗಿತ್ತು. ಸೊ ಈ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಏನಾಗುತ್ತೆ, ಸೊ ಸರ್ಕಾರದ ಹಸ್ತಕ್ಷೇಪ ಏನಿರುತ್ತಲ್ಲ ಸ್ವಲ್ಪ ಹೆಚ್ಚಾಗಿರುತ್ತೆ. ಖಾಸಗಿಯವರಿಗೆ ಪ್ರತಿಯೊಂದಕ್ಕೆ ಪರ್ಮಿಟ್ಟು, ಲೈಸೆನ್ಸು ಈ ಥರ ಬೇರೆ ಬೇರೆ ಡಾಕ್ಯುಮೆಂಟ್ಸ್ನ ಪಡಿಬೇಕಾಗತ್ತೆ. ಅದಕ್ಕೆ ನಾವು ಈ ಕಾಲವನ್ನು ನಾವು ಲೈಸೆನ್ಸ್ ರಾಜ್ ಅಂತ ಕರಿತೀವಿ. ಸೊ ಲೈಸೆನ್ಸ್ ರಾಜ್ ವ್ಯವಸ್ಥೆ ಆಗಿತ್ತು. ಸೊ ಲೈಸೆನ್ಸ್ ರಾಜ್ ನೀತಿಯಲ್ಲಿ ಏನು ಮಾಡ್ತು, ಪ್ರತಿಯೊಂದಕ್ಕೆ ನಾವು ಪರ್ಮಿಟ್ಟು, ಲೈಸೆನ್ಸು ಅಂತ ಹೇಳಿದ ಮೇಲೆ ಬಹಳಷ್ಟು ಖಾಸಗಿ ಉದ್ಯೋಗ ಮಾಡೋರು ಅಥವಾ ಉದ್ಯಮ ನಡೆಸೋರು ಏನು ಮಾಡಿದರು, ಇಲ್ಲಿ ಕರಪ್ಷನ್ ಜಾಸ್ತಿ ಆಗಿದೆ, ಲೈಸೆನ್ಸ್ ಎಲ್ಲದಕ್ಕೂ ಲೈಸೆನ್ಸ್ ಕೇಳ್ತಾರೆ ಅಂತ ಹೇಳಿ ಖಾಸಗಿಯವರು ನಮ್ಮ ಮಾರ್ಕೆಟ್ನ ಬಿಟ್ಟು ಬೇರೆ ಮಾರ್ಕೆಟು, ಬೇರೆ ಏನೋ ಇದು ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಹಾಗಾಗಿ ಅದೇನಾಗುತ್ತೆ, ಅದರಲ್ಲೂ ಕೈಗಾರಿಕೆ ವಲಯದಲ್ಲಿ ಹೆಚ್ಚಾಗಿ ಬಂಡವಾಳ ಬರೋದಿಲ್ಲ. ಬಂಡವಾಳ ಬರಲಿಲ್ಲ ಅಂತಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಬಂಡವಾಳ ಬರಲಿಲ್ಲ ಅಂತಂದರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗಲ್ಲ, ಕಾರ್ಖಾನೆಗಳು ನಡೆಯಲ್ಲ. ಉದ್ಯೋಗ ಸೃಷ್ಟಿ ಆಗಲಿಲ್ಲ ಅಂತಂದರೆ ನಮ್ಮಲ್ಲಿ ಬಡತನ ಅದೇ ಥರ ಮುಂದುವರೆದು ಹೋಗ್ತಾ ಇರುತ್ತೆ. ಸೊ ಈ ಪರಿಸ್ಥಿತಿಯಿಂದ ನಾವು, ಅದರಲ್ಲೂ 1980ರಲ್ಲಿ ಕ್ರೂಡ್ ಆಯಿಲ್ನ ಸಮಸ್ಯೆ ಕೂಡ ಜಗತ್ತಿಗೆ ಉಂಟಾಯಿತು. ಸೊ ಜಗತ್ತಿನಲ್ಲಿ ಕ್ರೂಡ್ ಆಯಿಲ್ನ ರೇಟ್ ಏರ್ತಾ ಹೋದಂಗೆ ನಮ್ಮ ಭಾರತದಲ್ಲೂ ನಾವು ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಸೊ ಅದು ಇಂಪೋರ್ಟ್ ಮಾಡೋದ್ರಿಂದ ನಮ್ಮಲ್ಲೂ ಕೂಡ ಬಹಳ ಭೀಕರವಾದ ಒಂದು ಆರ್ಥಿಕ ಬಿಕ್ಕಟ್ಟು ಹುಟ್ಕೊಂಡಿತ್ತು. ಸೊ ಈ ಇತಿಹಾಸದಲ್ಲಿ ನೋಡೋದಾದರೆ ಈ ಕೆಲವೊಂದು ಸಮಸ್ಯೆಗಳು ಹುಟ್ಕೊಂಡು ಅವು ಏನು ಅಂತಂದರೆ, ಆ ಟೈಮಲ್ಲಿ ನಾನು ಆಗಲೇ ಹೇಳ್ದಂಗೆ ಕ್ರೂಡ್ ಆಯಿಲ್ ಹೆಚ್ಚಿಗೆ ಆಗಿರೋದ್ರಿಂದ ಏನಾಯಿತು, ನಮ್ಮ ಇಂಪೋರ್ಟ್ಸ್ ನಾವೇನು ಆಮದು ಮಾಡ್ಕೋತಿದ್ವಿ ಅದು ತುಂಬ ಹೆಚ್ಚಾಗಿತ್ತು. ಆಮೇಲೆ ಮೊದಲನೇದಾಗಿ ಸರ್ಕಾರ ಏನು ಖರ್ಚು ಮಾಡ್ತಾ ಇತ್ತಲ್ಲ, ಸೊ ಖರ್ಚು ಮಾಡಿದಷ್ಟು ಆದಾಯ ತರ್ತಾ ಇರಲಿಲ್ಲ. ಸೊ ರೋಡ್ಸ್ ಮಾಡಬೇಕು, ಅಥವಾ ರೇಷನ್ ಕೊಡಬೇಕು, ಎಜುಕೇಷನ್ ಮೇಲೆ ಖರ್ಚು ಮಾಡಬೇಕು, ಆರೋಗ್ಯ ವ್ಯವಸ್ಥೆ ಮೇಲೆ ಖರ್ಚು ಮಾಡಬೇಕು, ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಖರ್ಚು ಮಾಡ್ತಾ ಸರ್ಕಾರ ನಡೆಸೋಕ್ಕೆ ದುಡ್ಡು ಇರ್ತಾ ಇರಲಿಲ್ಲ. ಹೊಸ ಕಾರ್ಖಾನೆಗಳು ಅಥವಾ ಹೊಸ ಉದ್ಯೋಗಗಳು ಸೃಷ್ಟಿ ಮಾಡಬೇಕಂತಂದರೆ ಸರ್ಕಾರದ ಹತ್ರ ಇವತ್ತು ದುಡ್ಡಿಲ್ಲ. ಯಾಕಂದರೆ ಯಾವುದೇ ವಲಯಗಳಿಂದನೂ ಸರಿಯಾಗಿ ಆದಾಯ ಬರ್ತಾ ಇಲ್ಲ, ಅಥವಾ ಬಂದಿದ್ದ ಆದಾಯ ನಮಗೆ ಸಾಕಾಗ್ತಾ ಇರಲಿಲ್ಲ. ಅದು ಯಾಕಂತಂದರೆ ಹೆಚ್ಚಾಗಿ ಬಡತನ ಆಯಿತು, ನಿರುದ್ಯೋಗ ಆಯಿತು, ಆಮೇಲೆ ಜನಸಂಖ್ಯೆ ಸ್ಫೋಟ ಕೊಡೋಯಿತು. ಸೊ ಈ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಆದಾಯದ ಒಂದು ದೊಡ್ಡ ಕೊರತೆ ಉಂಟಾಗಿಬಿಡ್ತು. ಹಾಗಾಗಿ ಸರ್ಕಾರ ಕೂಡ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ಏನು ಖರ್ಚು ವೆಚ್ಚ ಮಾಡ್ತಾ ಇತ್ತು ಅದರಿಂದ ಕೂಡ ಸರಿಯಾಗಿ ಆದಾಯ ಬರ್ತಾ ಇರಲಿಲ್ಲ. ಆಮೇಲೆ ಅದ್ರ ಜೊತೆಗೆ ನಮ್ಮ ಸಾರ್ವಜನಿಕ ವಲಯಗಳಲ್ಲಿ ಸಾರ್ವಜನಿಕ ಕಂಪ್ನೀಸ್ಗಳೇನಿದ್ದು ಆ ಉದ್ಯಮಗಳಲ್ಲಿ ಕೂಡ ದಿನೇ ದಿನೇ ನಷ್ಟ ಆಯಿತು. ಈಗ BSNL ಆಗಲಿ, ಭಾರತ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಆಮೇಲೆ ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದ್ದು, ಆಮೇಲೆ ಬೇರೆ ಬೇರೆ ವಲಯಗಳಲ್ಲೂ ಕೂಡ ಸುಮಾರು ಪಬ್ಲಿಕ್ ಸೆಕ್ಟರ್ಸ್ ಕಂಪ್ನಿಗಳದ್ದು. ಅವೆಲ್ಲ ಏನಾಯಿತು, ನಷ್ಟಗಳಲ್ಲಿ ನಡೀತಾ ಇದ್ವು. MTNL, BSNL ಇವೆಲ್ಲ ನಷ್ಟಗಳಲ್ಲಿ ನಡೀತಾ ಇತ್ತು. ಇಂಡಿಯನ್ ರೈಲ್ವೇಸ್ ಇಂಥವೆಲ್ಲ ಕಂಪ್ನೀಸು ನಷ್ಟಗಳಲ್ಲಿ ನಡೀತಾ ಇತ್ತು. ಸೊ ನಷ್ಟದಲ್ಲಿ ನಡೆದಾಗ ಮೊದಲೇ ಜನರಿಗೆ ಕಾರ್ಯಕ್ರಮಕ್ಕೆ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ. ಜನರ ಮೇಲೆ ಒಂದು ಸಾಮಾಜಿಕ ಕಾರ್ಯಕ್ರಮಗಳಾಗಲಿ ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ಖರ್ಚು ಮಾಡೋಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಅದರಲ್ಲೂ ಕೂಡ ಮತ್ತು ಈ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸಲ್ಲೂ ನಷ್ಟ ಆಯ್ತಂದರೆ ಸರ್ಕಾರ ತನ್ನ ಜೇಬಿನಲ್ಲೇ ಭರಿಸಬೇಕಾಗತ್ತೆ. ತನ್ನ ಟ್ರೆಜರಿಯಿಂದನೇ ದುಡ್ಡನ್ನು ತೆಗೆದು ಅವರಿಗೆ ಸಂಬಳ ನೀಡೋದಾಗಲಿ ಅಥವಾ ಆ ಕಂಪ್ನಿ ನಡೆಸೋಕ್ಕೆ ಖರ್ಚು ವೆಚ್ಚವನ್ನು ಕೊಡಾಯ್ತು, ಅದು ಕೂಡ ಮತ್ತೆ ಸರ್ಕಾರನೇ ಕೊಡಬೇಕಾಯ್ತು. ಸೊ ಇದರಿಂದ ಏನಾಗುತ್ತೆ, ವೆಚ್ಚ ತುಂಬ ಜಾಸ್ತಿ, ಆದಾಯ ತುಂಬ ಕಡಿಮೆ. ಇದೊಂದು ತಳಹದಿ. ಈ ತಳಹದಿ ಮೇಲೆ ಮತ್ತೆ ಪ್ರಾಬ್ಲಮ್ಸ್ ಏನಂತಂದರೆ, ವಿದೇಶದಲ್ಲಿ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿದೆ. ಅಂದರೆ ನೀವು ಇವತ್ತು ಪೆಟ್ರೋಲ್ ಡೀಸೆಲ್ ಏನು ಆಮದು ಮಾಡ್ಕೋತಾ ಇದ್ವಿ ಆಗಿನ ಟೈಮಲ್ಲಿ, ಆ ಕ್ರೂಡ್ ಆಯಿಲ್ ಅಲ್ಲಿ ರೇಟ್ ಜಾಸ್ತಿ ಆಗಿದೆ. ಅದ್ರ ಕಾರಣ ಏನಂತಂದರೆ, ಅಂತಾರಾಷ್ಟ್ರೀಯ ಇದರಲ್ಲೂ ಕೆಲವೊಂದು ಬಿಕ್ಕಟ್ಟುಗಳು ನಡೀತಾ ಇವೆ. ಅಂದರೆ ಯುದ್ಧಗಳು, ಇರಾಕ್ ಮತ್ತು ಕುವೈಟ್ ಯುದ್ಧಗಳು ನಡೀತಾ ಇತ್ತು. ಆಮೇಲೆ 90ನೇ ದಶಕದಲ್ಲಿ ಗಲ್ಫ್ ವಾರ್ ಕೂಡ ಶುರು ಆಗಿಬಿಟ್ಟಿತ್ತು. ಹಾಗಾಗಿ ಕ್ರೂಡ್ ಆಯಿಲ್ ರೇಟ್ ಸಿಕ್ಕಾಪಟ್ಟೆ ಏರಿಕೆ ಆಗಿಬಿಡ್ತು. ಸೊ ಅದರಿಂದ ಏನಾಯಿತು, ನಾವು ಏನು ಆಮದು ಮಾಡ್ಕೋತಿದ್ವಿ, ₹100 ಆಮದು ಮಾಡ್ಕೋತಿದ್ರೆ ಅದು ₹200 ಅಷ್ಟು ಬೆಳೀತಾ ಹೋಯಿತು. ಹಾಗೆ ಆದರೆ ನಮ್ಮಲ್ಲಿ ನಾವು ಎಕ್ಸ್ಪೋರ್ಟ್ಸ್ ಏನು ಮಾಡ್ತಾ ಇರಲಿಲ್ಲ, ರಫ್ತು ಬಹಳ ಕಡಿಮೆ ಇತ್ತು. ಯಾಕಂತಂದರೆ ನಾವು ನಮ್ಮ ಕರೆನ್ಸಿ ಅಥವಾ ನಮ್ಮ ರೂಪಾಯಿಯನ್ನು ಏನು ಮಾಡಿದ್ವಿ, ಆ ಮೌಲ್ಯವನ್ನು ನಾವೇ ನಿರ್ಧಾರ ಮಾಡ್ತಿದ್ವಿ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅದು ನಿರ್ಧಾರ ಆಗ್ತಿರಲಿಲ್ಲ. ಹಾಗಾಗಿ ಆ ಮೌಲ್ಯ ನಾವು ಸೆಟ್ ಮಾಡೋದ್ರಿಂದ ನಮ್ಮ ರಫ್ತುಗಳು ತುಂಬ ಕಡಿಮೆ ಇತ್ತು. ಅದರ ಜೊತೆಗೆ ನಾವು ಏನು ಅದರ ಮ್ಯಾನುಫ್ಯಾಕ್ಚರಿಂಗು ಬಹಳ ಕಡಿಮೆ ಇರೋದ್ರಿಂದ ಸೊ ರಫ್ತು ಮಾಡುವಷ್ಟು ನಮ್ಮಲ್ಲಿ ಅಂಥ ಸರಕುಗಳು ಕೂಡ ಏನೂ ಇರ್ತಾ ಇರಲಿಲ್ಲ. ಸೊ ಅದರಿಂದ ಏನಾಯಿತು, ಹಣದುಬ್ಬರ ತುಂಬ ಜಾಸ್ತಿ ಆಗಿತ್ತು. ಪಾವತಿ ಶುಲ್ಕ ಅಥವಾ ಇಂಗ್ಲೀಷಲ್ಲಿ ನಾವು ಇದನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್
ಆಫ್ ಪೇಮೆಂಟ್ಸ್. ಸೊ ಅಂದರೆ ನಾವು ಬಾಕಿ ಕೊಡುವ ಪೇಮೆಂಟ್ಗಳು ಬೇರೆ ದೇಶಗಳಿಗೆ ನಾವು ಏನು ಆಮದು ಮಾಡ್ಕೊಂಡಿದ್ವಿ ಅವ್ರಿಗೆ ನಾವು ದುಡ್ಡು ಕೊಡಬೇಕಲ್ಲ, ಅಲ್ಲಿ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಸೊ ಅದರ ಕೊರತೆಯಿಂದನೂ ಕೂಡ ನಮ್ಮಲ್ಲಿ ಸಮಸ್ಯೆ ತುಂಬ ಗಂಭೀರವಾಯಿತು. ನಮ್ಮ ಖಜಾನೆಯಲ್ಲಿ ಎಷ್ಟು ದುಡ್ಡಿತ್ತು ಅಂದರೆ ಬರೀ ನಾವು 2-3 ವಾರಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳೋಷ್ಟು ಮಾತ್ರ ನಮ್ಮ ಹತ್ರ ದುಡ್ಡಿತ್ತು. ಹೀಗಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಸಮಸ್ಯೆ ಮತ್ತು ನಮ್ಮ ಸಾಮಾನ್ಯ ಜನರಿಗೂ ಕೂಡ ತುಂಬ ದೊಡ್ಡ ಸಮಸ್ಯೆ ಎದುರಾಗಿ ನಿಂತಿತ್ತು. ಸೊ ಅವಾಗ ಏನಾಯಿತು, ಸರ್ಕಾರ ಏನು ಮಾಡ್ತು, ಆಯಿತು ಇಷ್ಟು ಸಮಸ್ಯೆಯಲ್ಲಿ ಇದೀವಿ ಅಂತಂದರೆ ನಾವು ಹೊರಗಿನವರ ಸಹಾಯ ಪಡೀಲೇಬೇಕು ಅಂಥೇಳಿ ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಇವೆರಡು ಸಂಸ್ಥೆಗಳಿಗೆ ಸರ್ಕಾರ ಮೊರೆ ಹೋಯಿತು. ಸೊ ಸಂಸ್ಥೆಗಳು ಏನು ಮಾಡ್ತು, ಸರ್ಕಾರ ಯಾರೇ ಆದರೂ ನಿಮಗೆ ದುಡ್ಡು ಕೊಡಬೇಕಂತಂದರೆ ಕೆಲವೊಂದು ಕಂಡೀಷನ್ಸ್ ಹಾಕ್ತಾರೆ. ನಾವು ದುಡ್ಡು ಕೊಡ್ತೀವಿ, ಆದರೆ ನಾವು ದುಡ್ಡು ಕೊಟ್ಟ ಮೇಲೆ ನೀವು ಅದನ್ನು ಹೇಗೆ ನಮಗೆ ತೀರಿಸ್ತೀರಿ ಅನ್ನೋದು ಒಂದು ಏನಾದರೂ ಗ್ಯಾರಂಟಿ ಕೊಡಿ ಅಂತೇಳಿ ಕೇಳ್ತಾರಲ್ಲ. ಸೊ ಅದೇ ಥರ ಸೊ IMF ಮತ್ತು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಹತ್ರ ಹೋದಾಗ ಅವರು ಕೂಡ ಕೆಲವೊಂದು ಕಂಡೀಷನ್ಸ್ನ ಹೇಳಿದರು. ನೋಡ್ರಪ್ಪ, ನಾವು ದುಡ್ಡು ಕೊಡ್ತೀವಿ ಆದರೆ ನೀವು ಸಾಲ ತೊಗೊಂಡ್ಮೇಲೆ ನೀವು ತೀರಿಸ್ತೀರಿ ಅನ್ನೋದು ನಮಗೆ ಹೇಗೆ ಗ್ಯಾರಂಟಿ? ಮೊದಲೇ ನೀವು ಸಮಸ್ಯೆಯಲ್ಲಿದ್ದೀರಿ, ದುಡ್ಡು ತೊಗೊಂಡ್ಮೇಲೆ ಆಮೇಲೆ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ ಅಂಥೇಳಿ ಏನು ಗ್ಯಾರಂಟಿ ಇದೆ ಅಂತ ಹೇಳಿ ಕೇಳಿದಾಗ ಆವಾಗ ಕೆಲವೊಂದು ಸಲಹೆಗಳನ್ನ IMF ನಮಗೆ ನೀಡಿತು. 1991 ಜುಲೈ 24ರಂದು ನಾವು ಹೊಸ ಆರ್ಥಿಕ ಸುಧಾರಣೆಯನ್ನು ನಾವು ಘೋಷಣೆ ಮಾಡಿದ್ದೀವಿ. ಯಾಕಂತಂದರೆ IMF ನಮಗೆ ಸಲಹೆ ನೀಡಿತ್ತು, ಈಗ ನೀವು ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ನೀವು ಮಾಡಲಿಲ್ಲ ಅಂತಂದರೆ ನಿಮಗೆ ಆದಾಯ ಬರುವ ಎಲ್ಲ ಸೋರ್ಸ್ಗಳು ಮುಗಿದು ಹೋಗಿವೆ. ಸೊ ಇದನ್ನು ನೀವು ಮಾಡಿಕೊಂಡ್ರೇ ನಿಮಗೆ ಹೊಸ ಆದಾಯ ಬೇರೆ ಕಡೆಯಿಂದ ಬರುತ್ತೆ, ಆವಾಗ ನಾವು ಕೊಟ್ಟಿರೋ ಸಾಲದನ್ನು ನೀವು ಹಂತವಾಗಿ ತೀರಿಸ್ಬೋದು ಅಂಥೇಳಿ. ಸೊ ಅದಕ್ಕೆ ಪ್ರಧಾನಮಂತ್ರಿ ಆಗಿನ ಕಾಲದಲ್ಲಿ PV ನರಸಿಂಹರಾವ್ ಆಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಆಗಿನ ಹಣಕಾಸು ಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಮುಂದೆ ಏನು ಪ್ರಧಾನಮಂತ್ರಿ ಆದರು, ಅವರೇ ಅವತ್ತಿನ ಹಣಕಾಸಿನ ಮಂತ್ರಿ ಆಗಿದ್ದರು. ಅವರಿಗೆ ಕರೆದವರು ಹೇಳಿದರು, ಇಲ್ಲ ನಾವು ಹೊಸ ಆರ್ಥಿಕ ನೀತಿಯನ್ನೇ ನಾವು ಸಿದ್ಧಪಡಿಸಿ ಪ್ರಕಟಿಸಬೇಕು ಅಂತ ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಈ ಜವಾಬ್ದಾರಿ ಕೊಟ್ಟ ಮೇಲೆ ಅವರು IMF ಜೊತೆ ಎಲ್ಲ ಸಲಹೆ ಪಡೆದುಕೊಂಡು ಒಂದು ಹೊಸ ಆರ್ಥಿಕ ನೀತಿಯನ್ನು ಸಿದ್ಧಪಡಿಸಿ ಪ್ರಕಟಣೆ ಮಾಡಿದರು. ಅದರಲ್ಲಿ ಮೇನ್ ಯಾವುದೇದು ಅಂತಂದರೆ ಲಿಬರಲೈಸೇಷನ್ ಅಂದರೆ ಉದಾರೀಕರಣ, ಖಾಸಗೀಕರಣ ಅಂದರೆ ಪ್ರೈವೇಟೈಸೇಷನ್, ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್. ಸೊ ಈ 3 ವಲಯಗಳು ಅಥವಾ ಲಕ್ಷಣಗಳಲ್ಲಿ ನಾವು ಸುಧಾರಣೆಯನ್ನು ಮಾಡಿದ್ವಿ. ಮೊದಲನೇದಾಗಿ ಉದಾರೀಕರಣ ಬಗ್ಗೆ ನೋಡೋಣ. ಸೊ ಉದಾರೀಕರಣ ನೀವು ಕೇಳಿರ್ತೀರಿ. ಉದಾರೀಕರಣ ಅಂತಂದರೆ ಹೆಸರಲ್ಲೇ ಇದೆ, ಸಡಿಲಗೊಳಿಸೋದು. ಈಗ ಸರ್ಕಾರದ ಹಸ್ತಕ್ಷೇಪ ಎಲ್ಲ ವಲಯಗಳು ಇರೋದ್ರಿಂದ ವಲಯಗಳು ಸರಿಯಾಗಿ ಅಷ್ಟು ಸಮರ್ಪಕವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಹಂತವಾಗಿ ಸರ್ಕಾರ ತನ್ನ ನಿರ್ಬಂಧಗಳನ್ನು ಹೇಳಿದೆ, ಆಮೇಲೆ ಹಸ್ತಕ್ಷೇಪ ಮಾಡ್ತಾ ಇದೆ. ಹಾಗಾಗಿ ಮೊದಲನೇ ಸ್ಟೆಪ್ ಏನಂತಂದರೆ ಸರ್ಕಾರ ತನ್ನ ನಿರ್ಬಂಧಗಳನ್ನು ಹಿಂಪಡಿತು ಅಥವಾ ಸಡಿಲಗೊಳಿಸಿ ಮುಕ್ತ ವ್ಯವಸ್ಥೆ ಏನಿತ್ತಲ್ಲ ಅದನ್ನು ಬಂದು ಟೇಕ್ ಓವರ್ ಮಾಡೋಕ್ಕೆ ಅವಕಾಶ ನೀಡಿತು. ಆರ್ಥಿಕ ಪ್ರತಿನಿಧಿಗಳು ಏನಿದ್ರು ಅವರಿಗೆ ತಮ್ಮದೇ ನಿರ್ಧಾರ ಮಾಡುವಂಥ ಒಂದು ಸ್ವಲ್ಪ ಸ್ವಾಯತ್ತತೆ ಅಥವಾ ಸ್ವಾತಂತ್ರ್ಯ ಸರ್ಕಾರದ ವತಿಯಿಂದ ನೀಡಲಾಯಿತು. ಸೊ ಏನಾಯಿತು, ಈಗ ಪ್ರೊಡಕ್ಷನ್ನು ಎಷ್ಟು ಮಾಡಬೇಕು, ಏನು ಮಾಡಬೇಕು ಎಲ್ಲವೂ ಸರ್ಕಾರ ನಿರ್ಧಾರ ಮಾಡೋದಾಯಿತು. ಹಾಗಾಗಿ ಮೊದಲನೇ ಬಾರಿಗೆ ತನ್ನ ನಿಯಂತ್ರಣವನ್ನು ಹಿಂದೆ ಪಡೆದು ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆಗೆ ಒಂದು ದಾರಿ ಮಾಡಿಕೊಡ್ತು. ಇಲ್ಲ, ಮಾರುಕಟ್ಟೆನೇ ನಿರ್ಧಾರ ಮಾಡಲಿ, ಎಷ್ಟು ಸಪ್ಲೈ ಇದೆ, ಎಷ್ಟು ನಾವು ಪೂರೈಕೆ ಮಾಡಬೇಕು, ಎಷ್ಟು ಬೇಡಿಕೆ ಇದೆ, ಅದೆಲ್ಲ ಮಾರುಕಟ್ಟೆನೇ ನಿರ್ಧಾರ ಮಾಡಲಿ ಅಂಥೇಳಿ ಸರ್ಕಾರ ಸ್ವಲ್ಪ ಹಿಂದೆ ಸರಿಯಿತು. ಇದರಿಂದ ಏನಾಗುತ್ತೆ, ಮಾರುಕಟ್ಟೆ ಶಕ್ತಿಗಳು ಅವೇ ನಿರ್ಧಾರ ಮಾಡುತ್ತವೆ ಎಷ್ಟು ಬೇಡಿಕೆ ಇದೆ, ಎಷ್ಟು ನಾವು ಪೂರೈಕೆ ಮಾಡಬೇಕು, ಆ ಪೂರೈಕೆ ಮಾಡೋದ್ರ ಲೆಕ್ಕದ ಮೇಲೆ ನಾವು ಎಷ್ಟು ಉತ್ಪನ್ನ ಮಾಡಬೇಕು. ಸೊ ಇವೆಲ್ಲ ಆ ಕಂಪ್ನೀಸ್ಗಳೇ ತಮ್ಮ ನಿರ್ಧಾರ ಮಾಡ್ಕೊಂಡು ಹೋಗ್ಬಿಡ್ತವೆ. ಅದರಿಂದ ಏನಾಗುತ್ತೆ, ಸೊ ಸರ್ಕಾರದ ಆದೇಶವರೆಗೂ ಅವರು ಟೈಮ್ಗೋಸ್ಕರ ಕಾಯಬೇಕಾಗಿಲ್ಲ. ಮೊದಲೇ ಏನು ಮಾಡ್ತಾರೆ, ಅವರೆಲ್ಲ ಕಚ್ಚಾ ವಸ್ತುಗಳನ್ನ ಎಷ್ಟು ಪರ್ಚೇಸ್ ಮಾಡಿ ಇರ್ತಾರೆ. ಆಮೇಲೆ ಎಷ್ಟು ಎಂಪ್ಲಾಯೀಸ್ ಬೇಕು ಅವರಿಗೆಲ್ಲ ಸೆಟ್ಟಿಂಗ್ ಮಾಡಿ ಇಟ್ಕೊಂಡಿರ್ತಾರೆ, ಅವರಿಗೆಲ್ಲ ಎಂಪ್ಲಾಯ್ಮೆಂಟ್ ಉದ್ಯೋಗ ಕೊಟ್ಟು ಇಟ್ಕೊಂಡಿರ್ತಾರೆ. ಸೊ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಅವರಿಗೆ ಎಷ್ಟು ಉತ್ಪನ್ನ ಬೇಕು ಅಷ್ಟು ಉತ್ಪನ್ನ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲ ಅಂತಂದರೆ ನಿಮ್ಗೆ ಗೊತ್ತು, ಗೌರ್ಮೆಂಟ್ ಕಂಪ್ನೀಸ್ಗಳಲ್ಲಿ ಆಯಿತು ಮಾಡೋಣ ಅನ್ನೋದು ಗೌರ್ಮೆಂಟ್ ಕಚೇರಿಗಳಲ್ಲಿ ಈ ಥರ ಸೇವೆಗಳನ್ನು ನೀವು ನೋಡಿರ್ತೀವಿ. ಸೊ ಅದೇ ಥರ ಆಗ್ತಾ ಇರುತ್ತೆ. ಯಾಕಂದರೆ ಅವ್ರಿಗೆ ಟೈಮ್ ಸಂಬಳ ಬರ್ತಾ ಇರೋದ್ರಿಂದ ಎಲ್ಲರೂ ಏನು ಮಾಡ್ತಾರೆ, ಆಯಿತು ನಮಗೆ ಪ್ರೆಷರ್ ಬಂದ ಮೇಲೆ ನಾವು ಕೆಲಸ ಮಾಡೋಣ ಅಂಥೇಳಿ ವೇಟ್ ಮಾಡ್ತಾ ಇರ್ತಾರೆ. ಅದೊಂದು ಲೇಜಿನೆಸ್ ಬೆಳೆದ್ಬಿಡುತ್ತೆ. ಹಾಗಾಗಿ ಉದಾರೀಕರಣ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಆಗಿನ ಟೈಮ್. ಯಾಕಂತಂದರೆ ಆದಾಯ ತರಬೇಕಲ್ಲ ಕಂಪ್ನೀಸ್ಗಳು, ತಿರುಗಿ ನಮ್ಮ ದೇಶಕ್ಕೆ ಅದು ಹೊರೆ ಆಗಬಾರ್ದು. ಅದಕ್ಕೆ ಉದಾರೀಕರಣ ಮೊದಲನೇ ಸ್ಟೆಪ್. ಅದ್ರ ಜೊತೆಗೆ ಖಾಸಗೀಕರಣವನ್ನು ನಾವು ಶುರು ಮಾಡ್ಕೊಂಡಿವಿ. ಈಗ ನೋಡಿ, ಉದಾರೀಕರಣ ಮಾಡೋದಷ್ಟೇ ಅಲ್ಲ, ಈಗ ಇರೋ ಕೆಲವೊಂದು ಸರ್ಕಾರಿ ಸಂಸ್ಥೆಗಳಿದೆಯಲ್ಲ ಅವು ತುಂಬ ನಮ್ಮ ಬೊಕ್ಕಸದ ಮೇಲೆ ಭಾರ ಬೀರ್ತಾ ಇದ್ದೇವೆ. ಹಾಗಾಗಿ ಅಂಥ ಕೆಲವೊಂದು ಲಾಸ್ ಆಗುವಂಥ ಸಂಸ್ಥೆಗಳನ್ನ ಏನು ಮಾಡಬೇಕು, ಪ್ರೈವೇಟ್ ಪ್ಲೇಯರ್ಸ್ ಅಥವಾ ಖಾಸಗಿಯವರಿಗೆ ನಾವು ಮಾರಾಟ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡ್ತು. ಸಾರ್ವಜನಿಕ ಉದ್ಯಮವನ್ನು ಏನು ಮಾಡ್ತು, ಖಾಸಗಿಯವರಿಗೆ ಮಾರಾಟ ಮಾಡ್ತು. ಅಟ್ಲೀಸ್ಟ್ ಬೊಕ್ಕಸಕ್ಕೆ ದುಡ್ಡಾದರೂ ಬರುತ್ತದಲ್ಲ, ನಡೆಸಬೇಕಾದ್ರೆ ನಾವು ಸಂಬಳ ಕೊಡಬೇಕು, ಲಾಸ್ ನಡೀತಾ ಇದ್ದರೆ ಲಾಸ್ ಕೂಡ ಭರಿಸ್ಕೋಬೇಕು. ಇಷ್ಟೆಲ್ಲ ಕಷ್ಟ ಯಾಕೆ ಪಡಬೇಕು ಸರ್ಕಾರ? ಅದ್ರ ಜೊತೆಗೆ ನಾವು ಖಾಸಗಿಯವ್ರಿಗೆ ಕೊಟ್ಬಿಟ್ರೆ ಆಸ್ತಿ ಮಾರಾಟನೂ ಆಯಿತು, ಈ ಕಡೆ ಬೊಕ್ಕಸಕ್ಕೆ ದುಡ್ಡು ಬಂತು, ದೇಶ ಉಸಿರಾಡೋಕ್ಕೆ
ಸ್ವಲ್ಪ ದುಡ್ಡು ಕೂಡ ಬಂದುಬಿಡುತ್ತಲ್ಲ, ಬೇರೆ ನೀವು ಕಾರ್ಯಕ್ರಮಗಳ ಮೇಲೆ ಮತ್ತು ಮೊದಲಿನ ಥರನೇ ನಡೆಸ್ಕೊಂಡು ಹೋಗ್ಬೋದು. ಸೊ ಈ ಕಾರಣಕ್ಕೋಸ್ಕರ ಖಾಸಗೀಕರಣ ಒಂದು ಮುಖ್ಯವಾದ ಸ್ಟೆಪ್ ಆಗಿತ್ತು ಸರ್ಕಾರದ ವತಿಯಿಂದ. ಸೊ ಇಲ್ಲಿ ಖಾಸಗೀಕರಣ ಅಂತಂದರೆ ನೀವು ಮಾಲೀಕತ್ವ ಬದಲಾವಣೆ ಖಂಡಿತ ಮಾಡ್ತೀರಿ, ಬಟ್ ಅದಷ್ಟೇ ಅಲ್ಲಿಗೆ ಸೀಮಿತ ಆಗಲ್ಲ. ಯಾಕಂತಂದರೆ ಒಂದು ಸಲ ನೀವು ಖಾಸಗೀಕರಣ ಓಪನ್ ಮಾಡಿಬಿಟ್ರೆ ಸೊ ವಿದೇಶದಿಂದ ಕೂಡ ಬಂಡವಾಳ ಬರುತ್ತೆ. ಈಗ ಮೊದಲು ನೀವು ನೋಡಿರ್ತೀರಿ ಬರೀ ಹಿಂದೂಸ್ತಾನ್ ಮೋಟರ್ಸ್ ಅಂತ 1-2 ಖಾಸಗಿ ಪ್ಲೇಯರ್ಸ್ ಅಷ್ಟೇ ಇದ್ದರು ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತಂದರೆ. ಆದರೆ ನೀವು ಒಂದ್ಸಲ ಮಾರ್ಕೆಟ್ ಓಪನ್ ಮಾಡಿದ್ಮೇಲೆ ವಿದೇಶದಿಂದ ಹುಂಡೈ ಅಂತ ಕಂಪ್ನೀಸ್ ಬಂದು, ಆಮೇಲೆ ಸುಜುಕಿ ಅಂತ ಕಂಪ್ನೀಸ್ ಬಂದು, ಆಮೇಲೆ ಬೇರೆ ಬೇರೆ ಜನರಲ್ ಮೋಟರ್ಸ್, ಅಮೆರಿಕಾದ ಜನರಲ್ ಮೋಟರ್ಸ್, ಫೋರ್ಡ್, ಈ ಥರ ಹೊರಗಿನ ಕಂಪ್ನೀಸ್ಗಳು ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಮ್ಯಾನುಫ್ಯಾಕ್ಚರ್ ಶುರು ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಇಲ್ಲಿ ಕಾರ್ಖಾನೆ ಹಾಕಬೇಕು. ಕಾರ್ಖಾನೆ ಹಾಕಬೇಕಾದ್ರೆ ಉದ್ಯೋಗಗಳ ಸೃಷ್ಟಿಯಾಗುತ್ತೆ. ಸೊ ಉದ್ಯೋಗ ಸೃಷ್ಟಿ ಆದಮೇಲೆ ಜನರ ಕೈಯಲ್ಲಿ ಸ್ವಲ್ಪ ದುಡ್ಡು ಓಡಾಡುತ್ತೆ. ಸೊ ಆವಾಗ ಆಮೇಲೆ ಬಂಡವಾಳ ಕೂಡ ದೇಶಕ್ಕೆ ಬರೋದ್ರಿಂದ ದೇಶದ ಪರಿಸ್ಥಿತಿ ಕೂಡ ಒಂದು ಸ್ವಲ್ಪ ಸುಧಾರಣೆ ಆಗುತ್ತೆ. ಅದ್ರ ಜೊತೆಗೆ ಕಂಪ್ನಿಗಳು ತಾವಾಗೇ ಬರೋದಿಲ್ಲ. ಕಂಪ್ನಿಗಳು ಬಂದ ಮೇಲೆ ಅವು ಬರೀ ಬಂಡವಾಳ ಅಷ್ಟೇ ಅಲ್ಲ, ಬಂಡವಾಳದ ಜೊತೆ ಆಧುನಿಕತೆಯನ್ನು ತೊಗೊಂಡ್ಬರುತ್ತೆ. ಈಗ ಹಿಂದೂಸ್ತಾನ್ ಮೋಟರ್ಸ್ನ ಒಂದು ಅಂಬಾಸಿಡರ್ ಅಂತ ಕಾರ್ ನಡೆಸ್ತಾ ಇದ್ರು, ಮಾರ್ಕೆಟಲ್ಲಿ ಬಿಡುಗಡೆ ಮಾಡಿದ್ರು. ಸೊ ಆ ಕಾರ್ ಹೇಗಿತ್ತು ಅಂತಂದರೆ ಅಷ್ಟು ದುಡ್ಡು ಕೊಟ್ಟರೂ ಕೂಡ ಬಹಳ ಕಳಪೆ ಮಟ್ಟದ ಒಂದು ಕ್ವಾಲಿಟಿಯ ಕಾರ್ ಆಗಿತ್ತು. ಯಾಕಂದರೆ ಅದ್ರ ಮೈಲೇಜ್ ಚೆನ್ನಾಗಿರಲಿಲ್ಲ, ಸ್ಪೀಡ್ ಚೆನ್ನಾಗಿರಲಿಲ್ಲ. ಅಂಬಾಸಿಡರ್ ಕಾರ್ ಒಳಗಡೆ ನೀವು ನೋಡಿರ್ಬೇಕು, ಕಂಫರ್ಟ್ ಕೂಡ ಅಷ್ಟೇನಿರಲಿಲ್ಲ. ಆಮೇಲೆ ಡ್ರೈವರ್ ಮಾಡಬೇಕಂತಂದರೆ ಅದು ಒಂದು ಕಾರ್ ಡ್ರೈವ್ ಮಾಡೋ ಬದಲು ಒಂದು ಟ್ರಕ್ ಡ್ರೈವ್ ಮಾಡೋಷ್ಟೇ ಒಂದು ಕಷ್ಟ ಆಗಿತ್ತು ಅದರಲ್ಲಿ ಕಾರು. ಸೊ ಹೀಗೆ ಯಾಕಂದರೆ ಹಳೆ ಟೆಕ್ನಾಲಜಿ, ಇನ್ನು ನಾವು 80-90 ದಶಕದೊಳಗೂ ಕಾರು ತುಂಬ ಸಕ್ಸಸ್ಫುಲ್ಲಾಗಿ ಓಡ್ತಾ ಇತ್ತು. ಆದರೂ ಕೂಡ ಟೆಕ್ನಾಲಜಿ 40 ದಶಕನೇದು ಅಥವಾ 50ನೇ ದಶಕದ ಹಳೆ ಟೆಕ್ನಾಲಜಿನ ಅವ್ರು ಯೂಸ್ ಮಾಡ್ತಾಯಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಇವತ್ತು ಪ್ರೈವೇಟ್ ಪ್ಲೇಯರ್ಸ್ ಬಂದ ಮೇಲೆ ಈಗ ನೀವು ನೋಡ್ತೀರಿ ಪ್ರತಿಯೊಂದು ವರ್ಷಕ್ಕೂ ಹೊಸ ಕಾರ್ ಬಿಡುಗಡೆ ಆಗ್ತಾ ಇರುತ್ತೆ. ಟೆಕ್ನಾಲಜಿ ಕೂಡ ಅದೇ ಥರ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಯಾಕಂತಂದರೆ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ನೀವು ಕಾಂಪೀಟ್ ಮಾಡ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಕಂಪ್ನೀಸ್ ಜೊತೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ. ಹೀಗಿರುವಾಗ ನಿಮ್ಮ ಟೆಕ್ನಾಲಜಿನ ನೀವು ಜಾಸ್ತಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ನೀವು ಇವತ್ತು ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಕಂಪ್ನಿ ಬಂದು ಅಪ್ಗ್ರೇಡೆಡ್ ಕಾರ್ ಅಥವಾ ಯಾವುದೇ ಒಂದು ವಸ್ತುಗಳನ್ನ ಮಾರ್ಕೆಟಲ್ಲಿ ಬಿಡುಗಡೆ ಮಾಡಿಬಿಡುತ್ತೆ. ಆವಾಗ ನಿಮ್ಗೆ ಲಾಸ್ ಆಗುತ್ತೆ. ಸೊ ಈ ಕಾರಣದಿಂದ ಅದು ಬಂಡವಾಳದ ಜೊತೆಗೆ ಒಂದು ತಂತ್ರಜ್ಞಾನ, ಆಮೇಲೆ ಹೊಸ ತಾಂತ್ರಿಕತೆ ಅದು ಕೂಡ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ತೊಗೊಂಡು ಬರುತ್ತೆ. ಅದೇ ಥರ ನಾನು ಆಗಲೇ ಹೇಳ್ದಂಗೆ ಸಾರ್ವಜನಿಕ ಉದ್ಯಮಗಳು ಏನು ಕಾರ್ಯದಕ್ಷತೆಯನ್ನು ಇಂಪ್ರೂವ್ ಮಾಡೋಕ್ಕೆ, ಸುಧಾರಣೆ ಮಾಡೋಕ್ಕೆ ಈ ಖಾಸಗೀಕರಣವನ್ನು ಮಾಡಿತ್ತು. ಸೊ ಆಡಳಿತಾತ್ಮಕವು ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಅವರಿಗೆ ಕೆಲವೊಂದು ಸ್ವಾಯತ್ತತೆಯನ್ನು ಕೂಡ ಎಲ್ಲಿ ನೀಡಬೇಕು ಅಲ್ಲಲ್ಲೇ ನೀಡಿದರು. ಅದ್ರ ಜೊತೆಗೆ ಈ ಗೌರ್ಮೆಂಟ್ ನಡೆಸ್ತಾ ಇರೋ ಏನು ಕಂಪ್ನೀಸ್ ಇದ್ವಲ್ಲ ಅದನ್ನು ಗ್ರೂಪ್ ಮಾಡಿದರು. ಕೆಲವೊಂದು ಕಂಪ್ನೀಸ್ನ ನವರತ್ನ ಅಂಥೇಳಿ ಅವರಿಗೆ ಒಂದಿಷ್ಟು ಸ್ಪೆಷಲ್ ಏನೇನು ಪರ್ಮಿಷನ್ಸ್ ಬೇಕು, ಸ್ವಾಯತ್ತತೆ ಬೇಕು, ಅಲ್ಲಿ ಸ್ವಾಯತ್ತ ನೀಡಿದರು. ಆಮೇಲೆ ಮಿನಿ ರತ್ನ ಅಂಥೇಳಿ ಒಂದು ಗ್ರೂಪ್ ಆಫ್ ಕಂಪ್ನೀಸ್ ಮಾಡಿಕೊಂಡ್ರು. ಆಮೇಲೆ ಮಹಾರತ್ನ ಅಂಥೇಳಿ ಒಂದು ಕಂಪ್ನೀಸ್ನ ಗ್ರೂಪ್ ಮಾಡಿಕೊಂಡು ಈ ಥರ ಬೇರೆ ಬೇರೆ ಗ್ರೂಪಲ್ಲಿ ವರ್ಗೀಕರಣ ಮಾಡಿದ್ರು. ಯಾಕಂತಂದರೆ ಯಾವ ಪ್ರಾಫಿಟಲ್ಲಿದ್ದು ಅದಕ್ಕೆ ಒಂದು ಗ್ರೂಪ್ ಮಾಡಿ ಅವರಿಗೆ ಸ್ವಾಯತ್ತತೆ ನೀಡಿಬಿಟ್ರು. ಆಯಿತು, ನೀವು ಆಲ್ರೆಡಿ ಪ್ರಾಫಿಟಲ್ಲಿದ್ದರೆ ನಿಮಗೆ ಫ್ರೀಡಮ್ ಕೊಟ್ಬಿಡ್ತೀವಿ, ನೀವು ಇನ್ನೂ ಪ್ರಾಫಿಟ್ ಬರೋ ಹಾಗೆ ನೀವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ ಅಂತೇಳಿ. ಅದೇ ಥರ ಮಿನಿ ರತ್ನ, ಮಹಾರತ್ನ, ಸೊ ಇವನ್ನೆಲ್ಲ ಗ್ರೂಪಿಂಗ್ ಮಾಡಿ ಅವ್ರವ್ರಿಗೆ ಏನು ಬೇಕೋ ಸವಲತ್ತು ಅದನ್ನು ನೀಡಿ ಸರ್ಕಾರ ನಿಯಂತ್ರಣ ಕಡಿಮೆ ಮಾಡಿತು ಇಂಥ ಕಂಪ್ನೀಸ್ ಮೇಲೆ. ಆಮೇಲೆ ಮೂರನೇದಾಗಿ ಜಾಗತೀಕರಣ ಮಾಡಿದ್ವಿ. ಈಗ ನಾವು ಮೊದಲನೇದಾಗಿ ಏನು ಮಾಡಿದ್ವಿ, ಲಿಬರಲೈಸೇಷನ್ ಮಾಡಿದ್ವಿ ಅಂದರೆ ಉದಾರೀಕರಣ, ಪ್ರೈವೇಟೈಸೇಷನ್ ಮಾಡಿದ್ವಿ ಅಂದರೆ ಖಾಸಗೀಕರಣ, ಮೂರನೇದಾಗಿ ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ. ಸೊ ಲಿಬರಲೈಸೇಷನ್, ಪ್ರೈವೇಟೈಸೇಷನಲ್ಲಿ ನಾವು ಸಡಿಲ ಮಾಡಿದ್ವಿ, ಆಮೇಲೆ ಖಾಸಗಿಯವರಿಗೆ ಎಂಟ್ರಿ ಮಾಡೋಕ್ಕೆ ಕೊಟ್ವಿ. ಆದರೆ ಜಾಗತೀಕರಣ ನಂತರ ಆಯಿತು, ನಾವಿಲ್ಲೆಲ್ಲ ತಯಾರು ಮಾಡ್ತೀವಿ ಉತ್ಪನ್ನಗಳು, ಆದರೆ ಉತ್ಪನ್ನಗಳು ತಯಾರು ಮಾಡಿದ ಮೇಲೆ ನಾವು ಬೇರೆ ಕಡೆ ಮಾರಾಟ ಮಾಡಬೇಕಲ್ಲ. ಸೊ ಮಾರಾಟ ಮಾಡಬೇಕಂತಂದರೆ ನಾವು ಬೇರೆ ಅರ್ಥವ್ಯವಸ್ಥೆ ಅಥವಾ ಬೇರೆ ದೇಶದ ಅರ್ಥವ್ಯವಸ್ಥೆಗಳೊಂದಿಗೆ ನಮ್ಮದೊಂದು ಕೊಲ್ಯಾಬ್ರೇಷನ್ ಇರಬೇಕು. ಅಂತಂದರೆ ನಾವು ಇಲ್ಲಿಂದ ಉತ್ಪನ್ನಗಳನ್ನ ಕಳಿಸ್ಕೊಡ್ತೀವಿ, ನಿಮ್ಮ ಉತ್ಪನ್ನಗಳನ್ನು ನಮಗೆ ಕಳಿಸ್ಕೊಡಿ, ನಾವು ಇಲ್ಲಿ ಖರೀದಿ ಮಾಡ್ತೀವಿ. ಸೊ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಕೆಲವೊಂದು ವಸ್ತುಗಳು ಇಲ್ಲಿ ಬರಬಾರ್ದು ಯಾಕಂದರೆ ಇಲ್ಲಿ ನಮ್ಮ ಲೋಕಲ್ ಜನರು ಏನು ತಯಾರು ಮಾಡ್ತಿರ್ತಾರೆ ಅವರಿಗೆ ಹೊಡೆತ ಬೀಳಬಾರ್ದು ಅಂಥೇಳಿ ಕೆಲವೊಂದು ಕಂಡೀಷನ್ಸ್ನ ಎಲ್ಲ ದೇಶಗಳು ಹಾಕ್ತವೆ. ಆದರೆ ಭಾರತವು ಅದೇ ಥರ ಹಾಕ್ಕೊಂಡಿತ್ತು. ಆದರೆ ಈ ಉದಾರೀಕರಣ ಆಗೋಕ್ಕಿಂತ ಮುಂಚೆ ಅಥವಾ ಈ ಜಾಗತೀಕರಣ ಆಗೋಕ್ಕಿಂತ ಮುಂಚೆ ಆ ಸುಂಕಗಳು ಬಹಳ ಕಷ್ಟಕರವಾಗಿತ್ತು, ಬಹಳ ಹೈ ಅಂದರೆ ಹೈ, ತುಂಬ ಜಾಸ್ತಿ ಆಗಿತ್ತು. ಅದರಿಂದ ಏನಾಗ್ತಿತ್ತು, ಬೇರೆ ದೇಶ ನಮ್ಮ ಜೊತೆ ವ್ಯಾಪಾರ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇತ್ತು. ಯಾಕಂದರೆ ಇವರಿಗೆ ನಾವು ಸಾಮಾನ್ಯನ ಕೊಡ್ತೀವಿ, ವಸ್ತುಗಳನ್ನು ನಾವು ಇವರಿಗೆ ಸರಬರಾಜು ಮಾಡ್ಬೋದು, ಆದರೆ ಇವರು ಸುಂಕ ಎಷ್ಟಿದೆ ಅಂತಂದರೆ ಅಲ್ಲಿ ಅವರು ಡೈರೆಕ್ಟಾಗಿ ನಮ್ಮ ದೇಶದಲ್ಲಿ ಬಂದು ಪರ್ಚೇಸ್ ಮಾಡಿದ್ರು ಚೀಪ್ ಬೀಳುತ್ತೆ ಅನ್ನೋ ಲೆಕ್ಕಕ್ಕೆ ಆ ಥರ ಆಯಿತು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗಲೂ ಕೂಡ ಕೆಲವೊಂದು ನಾವು ವಸ್ತುಗಳಿಗೆ ನಮ್ಮ ಶುಲ್ಕವನ್ನು ನಾವು ಜಾಸ್ತಿನೇ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಲಕ್ಸರಿ ಕಾರ್ಸ್ ಇರ್ತವೆ, ಲಕ್ಸರಿ ಕಾರ್ಸ್ ಫರಾರಿ ಅಥವಾ ಈ ಲ್ಯಾಂಬೋರ್ಗಿನಿ ಅಂತ ಕಾರ್ಸ್ ಏನಿದಾವಲ್ಲ, ಇವತ್ತಿಗೂ ಕೂಡ ಭಾರತದಲ್ಲಿ ನಾವು ಅದರ ಮೇಲೆ ಸುಮಾರು ಟ್ಯಾಕ್ಸನ್ನು ಹಾಕಿದ್ದೀವಿ. ಆಲ್ಮೋಸ್ಟ್ 100% ಟ್ಯಾಕ್ಸನ್ನು ಹಾಕಿದ್ದೀವಿ. ಅಂತಂದರೆ
1 ಕೋಟಿಯ ಬೆಲೆ ಬಾಳುವಂಥ ಕಾರ್ ಇತ್ತಂದರೆ ನಮ್ಮ ಭಾರತಕ್ಕೆ ನಾವು ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಂತಂದರೆ ಅದು 1 ಕೋಟಿ ಇದ್ದಿದ್ದು 2 ಅಥವಾ 3 ಕೋಟಿವರೆಗೂ ಹೋಗ್ತದೆ ಎಲ್ಲ ಥರದ ಟ್ಯಾಕ್ಸ್ಗಳನ್ನು ಸೇರಿಸಿದ್ರೆ. ಯಾಕಂತಂದರೆ ಆ ಲಕ್ಸುರಿ ಕಾರ್ಸ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾವು ಟ್ಯಾಕ್ಸ್ ಏನಾದರೂ ಕಡಿಮೆ ಮಾಡಿಬಿಟ್ರೆ ಆ ಲಕ್ಸುರಿ ಕಾರ್ಸ್ ಎಲ್ಲ ಬಂದ ಮೇಲೆ ಇಲ್ಲಿನ ಲೋಕಲಿ ಮ್ಯಾನುಫ್ಯಾಕ್ಚರೋ ಕಾರ್ಸ್ ಅವ್ರಿಗೆ ಹೊಡೆತ ಕೊಡುತ್ತೆ. ಹಾಗಾಗಿ ಆ ಕೆಲವೊಂದು ವಸ್ತುಗಳ ಮೇಲೆ ನಾವು ಅದೇ ಟ್ಯಾಕ್ಸ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಮುಂಚೆ ಇನ್ನೂ ಜಾಸ್ತಿ ಇತ್ತು, ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಒಂದು ರೇಂಜಿಗೆ ಇಟ್ಟಿದ್ದೀವಿ ಈಗ. ಆದರೆ ಮೊದಲು ಅವಾಗ ಜಾಗತೀಕರಣಕ್ಕಿಂತ ಮುಂಚೆ ನಾವು ಆಲ್ಮೋಸ್ಟ್ ಎಲ್ಲ ವಸ್ತುಗಳ ಮೇಲೆ ಅದೇ ಥರ ಮಾಡಿಬಿಟ್ಟು. ಒಂದು ವಾಚ್ ಖರೀದಿ ಮಾಡ್ಬೇಕಂದ್ರೂ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಇತ್ತು, ಒಂದು ಟೇಪ್ ರೆಕಾರ್ಡರ್ ಖರೀದಿ ಮಾಡಬೇಕಿತ್ತಂದ್ರೂ ಸಿಕ್ಕಾಪಟ್ಟೆ ಟ್ಯಾಕ್ಸು. ಯಾಕಂದರೆ ಅವಾಗ ನಾವು ಏನೂ ಮ್ಯಾನುಫ್ಯಾಕ್ಚರ್ ಮಾಡ್ತಿರಲಿಲ್ಲ. ಒಂದು ರೇಡಿಯೋ ಆಗಲಿ, ಒಂದು ವಾಚ್ ಆಗಲಿ, ಒಂದು ಮ್ಯೂಸಿಕ್ ಪ್ಲೇಯರ್ ಆಗಲಿ, ಒಂದು ಟಿ ವಿ ಆಗಲಿ, ಈ ಥರ ನಾವು ದಿನ ಬಳಕೆ ಮಾಡುವಂಥ ವಸ್ತುಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಲ್ಲವನ್ನೂ ನಾವು ಹೆಚ್ಚಾಗಿ ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಸೊ ಇಂಪೋರ್ಟ್ ನಾವು ಸುಂಕ ಕಡಿಮೆ ಇದ್ದರೆ ಎಲ್ಲರೂ ಇಂಪೋರ್ಟ್ ಮಾಡ್ಕೋತಾರೆ. ಅವಾಗ ನಮಗೆ ಪೇಮೆಂಟ್ ಮಾಡೋಕ್ಕೆ ದುಡ್ಡು ಇರಲ್ಲ ಅಂಥೇಳಿ ನಾವು ಸುಮಾರು ಸುಂಕವನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ವಿ. ಸೊ ಇದರಿಂದ ಎಲ್ಲ ದೇಶಗಳು ನಮ್ಮ ಜೊತೆ ವ್ಯಾಪಾರ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು. ಆದರೆ ಜಾಗತೀಕರಣ ಆದಮೇಲೆ ನಾವು ಇಂಥ ಸುಂಕ ಅಥವಾ ತೆರಿಗೆಯನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನೆಲ್ಲ ಕಡಿತಗೊಳಿಸಿವಿ, ಹಂತವಾಗಿ ಕಡಿತಗೊಳಿಸಿವಿ. ಆಮೇಲೆ ಕೆಲವೊಂದು ಕೋಟಾಗಳು ಹಾಕ್ಕೊಂಡಿರ್ತೀವಿ ನಾವು. ಈಗಂತಂದರೆ ಇಷ್ಟು ಕೋಟ ಈ ಕಾರು ಅಥವಾ ಈ ಆಹಾರ ಪದಾರ್ಥ ನಮ್ಮಲ್ಲಿ ಇಷ್ಟು ಕೋಟ ಬಂತಂದರೆ ಇದ್ರ ಮೇಲೆ ನಾವು ಖರೀದಿ ಮಾಡೋದಲ್ಲ ಅಂಥೇಳಿ ಕೋಟವನ್ನು ಮಾಡ್ಕೊಂಡಿದ್ವಿ. ಸೊ ಅದನ್ನು ಮತ್ತೆ ನಾವು ಕೋಟವನ್ನು ಬರ್ತಾ ಕಡಿತಗೊಳಿಸಿ ಈಗ ಆಲ್ಮೋಸ್ಟ್ ನೀವು ಯಾವುದೇ ವಸ್ತು ಬೇಕು ನಿಮಗೆ, ಯಾವುದೇ ದೇಶದಿಂದ, ಅಮೆರಿಕದಿಂದ ಬೇಕು, ಚೈನಾದಿಂದ ಬೇಕು, ಯಾವುದೇ ವಸ್ತು ಆಗಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತರಿಸ್ಬೋದು. ಸೊ ಜಾಗತೀಕರಣದ ಇನ್ನೊಂದು ಬೆನಿಫಿಟ್ ಏನಾಯಿತು ಅಂತಂದರೆ ನಮಗೆ ವಿದೇಶದಿಂದ ನೇರ ಹೂಡಿಕೆ ನಾವು ಆಕರ್ಷಣೆ ಮಾಡಿ ಅದನ್ನು ಭಾರತಕ್ಕೆ ತೊಗೊಂಡು ಬಂದ್ವಿ. ಸೊ ಆಗಲೇ ಹೇಳ್ದಂಗೆ ಬಂಡವಾಳ ಅಷ್ಟೇ ಬರೋದಿಲ್ಲ, ಬಂಡವಾಳದ ಜೊತೆಗೆ ಏನು ಬರುತ್ತೆ, ತಾಂತ್ರಿಕ ಪರಿಣಿತಿ ಕೂಡ ಬರುತ್ತೆ ಬೇರೆ ಕಡೆಯಿಂದ. ಯಾಕಂದರೆ ಹೊಸ ಟೆಕ್ನಾಲಜಿ ಫ್ಯಾಕ್ಟ್ರೀಸ್ ಇಲ್ಲಿ ಬಂದ ಮೇಲೆ, ಈ ಫ್ಯಾಕ್ಟ್ರಿ ಇಲ್ಲಿ ಮಷಿನ್ಸ್ ಸೆಟಪ್ ಮಾಡಬೇಕಂತಂದರೆ ಅದಕ್ಕೆ ಟೆಕ್ನಾಲಜಿ ಬೇಕು, ನಡೆಸಬೇಕಂದ್ರೆ ಟೆಕ್ನಾಲಜಿ ಬೇಕು, ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೇವೆ ಅಂದರೆ ಅದಕ್ಕೂ ಕೂಡ ಟೆಕ್ನಾಲಜಿ ಬೇಕು. ಸೊ ಅವಾಗ ಏನು ಮಾಡ್ತಿದ್ರು, ಈ ವಿದೇಶಿ ಕಂಪ್ನೀಸ್ಗಳು ಬರ್ತಾ ಇದ್ವಲ್ಲ, ಅವ್ರ ಟೆಕ್ನಾಲಜಿ ಕೂಡ ಅದ್ರ ಜೊತೆಗೆ ತೊಗೊಂಡು ಬರ್ತಾಯಿತ್ತು. ಸೊ ಟೆಕ್ನಾಲಜಿ ಕೂಡ ತೊಗೊಂಡು ಬಂದು ಇಲ್ಲಿ ನಡೆಸಿದ ಮೇಲೆ ಸ್ಲೋಲಿ ಏನಾಗುತ್ತೆ, ವಿದೇಶಿ ಕಂಪ್ನೀಸ್ ಅಂದರೆ 100% ಅವರೇ ಎಲ್ಲ ಬರಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲಿ ಮಾರ್ಕೆಟ್ ಅವರಿಗೆ ಗೊತ್ತಿರೋಲ್ಲ ವಿದೇಶಿ ಕಂಪ್ನಿಗಳಿಗೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಒಂದು ಲೋಕಲ್ ಕಂಪ್ನೀಸ್ ಜೊತೆ ಟೈಪ್ ಮಾಡ್ಕೋತಾರೆ. ಸೊ ಲೋಕಲ್ ಕಂಪ್ನೀಸ್ ಟೈಪ್ ಮಾಡಿದ ಮೇಲೆ ಲೋಕಲ್ ಕಂಪ್ನೀಸ್ಗೆ ವಿದೇಶದಲ್ಲೇ ಇರೋ ಟೆಕ್ನಾಲಜಿ ಇಲ್ಲಿ ಬಂದಿದ್ದನ್ನು ಲೋಕಲ್ ಕಂಪ್ನೀಸ್ಗೂ ಗೊತ್ತಾಗುತ್ತೆ ಆ ಟೆಕ್ನಾಲಜಿ. ಸೊ ಮುಂದೆ ಏನಾಗಿ ಮಾಡ್ಬೋದು, ನಾಳೆ ವಿದೇಶಿ ಕಂಪ್ನಿ ಸಪ್ರೇಟ್ ಆಯಿತು, ಏನೋ ಬಿಟ್ಟು ಹೋದರು, ಆದ್ರೂ ಲೋಕಲ್ ಕಂಪ್ನಿಗಳಿಗೆ ಆ ಟೆಕ್ನಾಲಜಿ ಗೊತ್ತಿರೋದ್ರಿಂದ ಮತ್ತೆ ಅದೇ ವಸ್ತುಗಳನ್ನ ಅವರು ತಯಾರು ಮಾಡ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ನೀವು ಹೀರೋ ಹೋಂಡಾ ಬೈಕ್ ನೋಡಿರ್ತೀರ. ಇವತ್ತು ಹೋಂಡಾ ಸಪ್ರೇಟ್ ಕಂಪ್ನಿ ಇದೆ, ಹೀರೋ ಕಂಪ್ನಿ ಸಪ್ರೇಟ್ ಆಗಿದೆ. ಆದರೆ ಮುಂಚೆ ಇವೆರಡು ಜಾಯಿಂಟ್ ವೆಂಚರಲ್ಲಿ ಹೀರೋ ಹೋಂಡಾ ಅಂತ ಹೇಳಿ ಕಂಪ್ನಿ ನಡೆಸ್ತಾ ಇದ್ವು. ಸೊ ಹೀರೋ ಹೋಂಡಾ ಕಂಪ್ನಿ ಏನು ಮಾಡ್ತಿದ್ರು, ಹೋಂಡಾ ಜಪನೀಸ್ ಕಂಪ್ನಿ. ಸೊ ಜಪನೀಸ್ ಅವ್ರ ಹತ್ರ ಏನಿತ್ತು, ಇಂಜಿನ್ ಇತ್ತು, ಹೋಂಡಾದ ಕ್ವಾಲಿಟಿ ಇಂಜಿನ್ ಇತ್ತು. ಹೀರೋ ಹತ್ರ ಏನಿತ್ತು, ಇಲ್ಲಿಯ ಮಾರ್ಕೆಟ್ ಗೊತ್ತಿತ್ತು. ಸೊ ಇಲ್ಲಿ ಜನರಿಗೆ 1000cc ಬೈಕ್ ಬೇಡ, ಡೈಲಿ ಓಡಾಡೋಕ್ಕೆ ಎಷ್ಟು 100cc ಬೈಕ್ ಬೇಕು. 100cc ಬೈಕ್ ಬೇಕಂತೇಳಿ ಅವರು ಹೋಂಡಾದ CD100 ಏನು ಬೈಕ್ ಇತ್ತಲ್ಲ, ಸೊ ಅದನ್ನು ಇಲ್ಲಿ ಲಾಂಚ್ ಮಾಡಿದರು. ಇಲ್ಲಿ ಮಾರ್ಕೆಟ್ಗೆ ತಕ್ಕಂಗೆ ಆ ಇಂಜಿನ್ನ ಡಿಸೈನ್ ಮಾಡಿ ಇಲ್ಲಿ ಲಾಂಚ್ ಮಾಡಿದರು. ಕೆಲವೊಂದು ಚೇಂಜಸ್ ಮಾಡ್ಕೋತಾರಲ್ಲ, ಯಾಕಂದರೆ ನೀವು ಜಪಾನಲ್ಲಿ ನೋಡಿದ್ರೆ ಎಲ್ಲ ಹೈ ಬೈಕ್ಸ್ ಇರ್ತವೆ, ಅದೆಲ್ಲ ಮಿನಿಮಮ್ ಒಂದು 500cc 1000cc ಬೈಕ್ಸ್ ಇರ್ತವೆ. ಆದರೆ ಭಾರತ ಮಾರ್ಕೆಟಲ್ಲಿ ಅಷ್ಟು ದೊಡ್ಡ CCಯ ಬೈಕ್ಸ್ ಜನರಿಗೆ ಬೇಡ. ಸಾಮಾನ್ಯವಾಗಿ ಎಲ್ಲರೂ 100cc ಅಥವಾ 150cc ಬೈಕ್ ಇದು ಮಾಡ್ತಾಯಿದ್ರು. ಸೊ ನಾನು ಮಾತಾಡ್ತಿರೋದು 30 ವರ್ಷ ಹಿಂದೆ ಅಂತಂದರೆ ಇನ್ನೂ ಅವಾಗ 50cc ಬೈಕ್, 60cc ಅಥವಾ ಈ ಥರ ಕಡಿಮೆ CC ಬೈಕ್ಸ್ ಜಾಸ್ತಿ ರನ್ನಿಂಗಲ್ಲಿದ್ದು. ಹಾಗಾಗಿ ಸೊ ಹೀರೋ ಮತ್ತು ಹೋಂಡಾ ಇಬ್ಬರು ಜಾಯಿಂಟ್ ವೆಂಚರಲ್ಲಿ ಏನು ಮಾಡಿದರು, ಹೀರೋ ಹೋಂಡಾದ ಒಂದು ಬೈಕ್ನ ಲಾಂಚ್ ಮಾಡಿದರು. ತುಂಬ ಸಕ್ಸಸ್ಫುಲ್ ಆಯಿತು. ಹೋಂಡಾ ಕಂಪ್ನಿಗೆ ಮಾರ್ಕೆಟ್ ಪರಿಚಯ ಆಯಿತು, ಹೀರೋ ಕಂಪ್ನಿಗೆ ಟೆಕ್ನಾಲಜಿ ಬಗ್ಗೆ ನಾಲೆಜ್ ಬಂತು. ಸೊ ಮುಂದೆ ಅವರ ಕಾಂಟ್ರಾಕ್ಟ್ ಮುಗಿದ ಮೇಲೆ 2000 ಇಸ್ವಿಯಲ್ಲಿ ಏನೋ ಕಾಂಟ್ರಾಕ್ಟ್ ಮುಗೀತು ಅವ್ರದ್ದು. 2000 ಇಸ್ವಿಯಲ್ಲಿ ಅವ್ರದ್ದು ಕಾಂಟ್ರಾಕ್ಟ್ ಮುಗಿದ ಮೇಲೆ ಹೀರೋ ಕಂಪ್ನಿ ಸಪ್ರೇಟ್ ಆಯಿತು, ಆಮೇಲೆ ಹೋಂಡಾ ಕಂಪ್ನಿ ಸಪ್ರೇಟ್ ಆಯಿತು. ಸೊ ಹೀರೋ ಕಂಪ್ನಿ ಇವತ್ತು ನೋಡಿ ಈಗಾದರೂ ಸ್ಪ್ಲೆಂಡರ್, ಪ್ಯಾಷನ್ ಅಂತ ಬೈಕ್ಸ್ ಬಿಟ್ಟು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬರ್ತಾ ಇದೆ. ಹೋಂಡಾ ಕಂಪ್ನಿ ಕೂಡ ಆ್ಯಕ್ಟಿವಾ ಅದು ಇದು ಅಂತ ಹೇಳಿ ತಮ್ಮ ಬೈಕ್ಸ್ ಲಾಂಚ್ ಮಾಡಿಕೊಂಡು ಅವರು ಕೂಡ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗೆ ಕೊಲಾಬ್ರೇಷನಿಂದ ಟೆಕ್ನಾಲಜಿ ಎಕ್ಸ್ಚೇಂಜ್ ಆಗುತ್ತೆ, ಮಾರ್ಕೆಟ್ ನಾಲೆಜ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇಬ್ಬರು ಕೂಡ ಇವತ್ತು ಪ್ರಾಫಿಟಲ್ಲಿದ್ದಾರೆ. ಸೊ ಆ ಕಂಪ್ನೀಸ್ ಪ್ರಾಫಿಟ್ ಇದ್ದಷ್ಟು ಜನರಿಗೆ ಯಾಕೆ ಒಳ್ಳೆಯದು ಅಂತಂದರೆ, ಅವ್ರು ಬಂದಿರೋ ಪ್ರಾಫಿಟ್ಸ್ ಮೇಲೆ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ. ಆಮೇಲೆ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗೆ ಉದ್ಯೋಗ ಸಿಗುತ್ತೆ. ಸೊ ಉದ್ಯೋಗ ಸಿಗುತ್ತೆ ಅಂದರೆ ಅವ್ರಿಗೆ ಸಂಬಳ ಹೋಗುತ್ತೆ. ಸಂಬಳ ಅಂತಂದರೆ ಅವ್ರ ಕೈಯಲ್ಲಿ ದುಡ್ಡು ಓಡಾಡುತ್ತೆ. ಸೊ ಅವ್ರು ಏನು ಮಾಡ್ಬೋದು, ಮತ್ತು ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಭಾಗವಹಿಸ್ಬೋದು ಅಂಥವ್ರು ಕೂಡ. ಆದರೆ ಅಗತ್ಯಾದ ಜಾಗತೀಕರಣವು ಒಳ್ಳೆಯದಲ್ಲ. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಅತಿಯಾದ ಜಾಗತೀಕರಣ ಆಯ್ತಂತಂದರೆ ಬಡ ರಾಷ್ಟ್ರಗಳಿರ್ತಾವಲ್ಲ ಅವರಿಗೆ ಹೊಡೆತ ಬಿಡ್ತಾರೆ. ಯಾಕಂದರೆ ನೀವು ಇನ್ನೂ ಉತ್ಪನ್ನ ಮಾಡೋಕ್ಕೆ ಶುರು ಮಾಡಿರೋದಿಲ್ಲ. ಆದರೆ ಜಾಗತೀಕರಣ ಮಾಡಿಬಿಟ್ರೆ ಬೇರೆಯಿಂದ ಎಲ್ಲ
ಬೇರೆ ದೇಶದಿಂದ ಎಲ್ಲ ವಸ್ತುಗಳು ನಿಮ್ಮಲ್ಲಿ ಬಂದುಬಿಡ್ತವೆ. ಆವಾಗ ನಿಮಗೆ ಒಂದು ಮೋಟಿವೇಶನ್ ಇರೋಲ್ಲ, ಎಲ್ಲವೂ ನನಗೆ ಕಡಿಮೆ ದುಡ್ಡಲ್ಲಿ ಬೇರೆ ಕಡೆಯಿಂದನೇ ಸಿಗ್ತಾ ಇದೆ ಅಂತಂದರೆ ನೀವು ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಸೊ ಇವತ್ತಿನ ಪಾಕಿಸ್ತಾನ ನೋಡ್ಬೋದು, ಪಾಕಿಸ್ತಾನದ ಪರಿಸ್ಥಿತಿ ಇದೇ ಆಗಿದೆ. ಅವ್ರು ಏನು ಮಾಡಿದ, ಅತಿಯಾದ ಜಾಗತೀಕರಣ ಮಾಡಿಬಿಟ್ರು. ಅವರು ತಮ್ಮಲ್ಲಿ ಯಾವುದೇ ಥರದ ಕೈಗಾರಿಕೆಯನ್ನು ಬೆಳೆಯಲಿಕ್ಕೆ ಬಿಡಲಿಲ್ಲ ಅಥವಾ ಅವರಿಗೆ ಮೋಟಿವೇಶನ್ನ ನೀಡಲಿಲ್ಲ. ಲೋಕಲ್ ಕೈಗಾರಿಕೆಯವರು ಏನಿದ್ರು ಅವರಿಗೆ ಯಾವುದಾದ್ರೂ ಸ್ಕೀಮ್ ಏನಾದರೂ ಬಿಡುಗಡೆ ಮಾಡಿ ಮೋಟಿವೇಶನ್ ಮಾಡಿ ಅವ್ರಿಗೆ ಹೆಚ್ಚು ಉತ್ಪಾದನೆ ಮಾಡುವಂಗೆ ಎನ್ಕರೇಜ್ಮೆಂಟ್ ಮಾಡಲಿಲ್ಲ. ಸೊ ಹೀಗಾಗಿ ಅವರಲ್ಲಿ ಏನಾಯಿತು, ಜನರು ಏನು ಮಾಡಿದ್ರು, ಎಲ್ಲವೂ ಇಂಪೋರ್ಟ್ ಮಾಡೋಕ್ಕೆ ಶುರು ಮಾಡಿದರು. ನಮ್ಮಲ್ಲಿ ಕಾರ್ಸು ಬೈಕ್ಸು ಈಗೆಲ್ಲ 90 ದಶಕ ಆದಮೇಲೆ ನಾವು ಇಂಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅವರು ಮುಂಚೆಯಿಂದನೂ ಅದನ್ನೇ ಮಾಡ್ತಿದ್ರು. ಕಾರ್ಸು ಬೈಕ್ಸು ನಮ್ಮ 90 ದಶಕಿನ ಮುಂಚೆನ ಅವರು ಜಾಗತೀಕರಣವನ್ನು ಮಾಡಿದರು. ಹಾಗಾಗಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟು ಅವರು ಒತ್ತನ್ನು ಕೊಡಲಿಲ್ಲ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಅವರ ದೇಶ ಸಂಪೂರ್ಣವಾಗಿ ಇಂಪೋರ್ಟ್ ಅಥವಾ ಆಮದು ಮೇಲೇ ಡಿಪೆಂಡ್ ಆಗಿದೆ ಇವತ್ತು. ಹಾಗಾಗಿ ಅವರು ಇವತ್ತು ತಮ್ಮಲ್ಲಿ ಕೈಗಾರಿಕೆಗಳೇನಿದ್ದು ಅವನ್ನೆಲ್ಲ ನಾಶ ಮಾಡ್ಕೊಂಡಿದ್ದಾರೆ. ಆದಮೇಲೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಓನರ್ಸ್ ಏನಿದ್ದಾರೆ ಅವರು ಕೂಡ ಇವತ್ತು ಒದ್ದಾಡ್ತಾ ಇದ್ದಾರೆ. ಸೊ ಈ 3 ಉದಾರೀಕರಣ ಮತ್ತು ಖಾಸಗೀಕರಣ ಮತ್ತು ಜಾಗತೀಕರಣವನ್ನು ನಾವು ಬೇರೆ ಬೇರೆ ವಲಯಕ್ಕೆ ಅಳವಡಿಕೆಯನ್ನು ಮಾಡಿದ್ವಿ. ಆ ಬೇರೆ ಬೇರೆ ವಲಯಗಳು ಯಾವುವು ಅಂತಂದರೆ ಕೈಗಾರಿಕಾ ವಲಯ, ಆಮೇಲೆ ಹಣಕಾಸು ವಲಯ, ಕೋಶೀಯ ವಲಯ, ವಿದೇಶಿ ವಿನಿಮಯದಲ್ಲಿ, ಆಮೇಲೆ ವ್ಯಾಪಾರ ಮತ್ತು ಹೂಡಿಕೆ ವಲಯದಲ್ಲಿ ಒಂದೊಂದಾಗಿ ನೋಡೋಣ. ಸೊ ಕೈಗಾರಿಕೆ ವಲಯದಲ್ಲಿ ಏನು ಸುಧಾರಣೆ ಮಾಡಿದೀವಿ ಅಂತಂದರೆ 91ರಲ್ಲಿ ನಾವು ನೀತಿಗಳನ್ನು ಏನು ಜಾರಿ ಮಾಡಿದ್ವಿ, ಅದರಿಂದ ಫಸ್ಟ್ ನಾವು ನಿಯಂತ್ರಣಗಳನ್ನ ತೆಗೆದು ಹಾಕಿದ್ವಿ. ಆಯಿತು, ನಿಯಂತ್ರಣ ಬೇಡ, ಯಾಕಂದರೆ ಕೈಗಾರಿಕೆದವರಿಗೆ ಒಂದು ಕಂಪ್ನಿ ಸೆಟಪ್ ಮಾಡಿ ಅವನು ಒಂದು ಏನಾದರೂ ವಸ್ತುಗಳನ್ನ ನಿರ್ಮಾಣ ಮಾಡ್ಬೇಕಂತಂದರೆ ಅವನಿಗೆ ಅಲ್ಲಿಂದ ಇನ್ಸ್ಪೆಕ್ಷನ್ನು, ಈ ಆಫೀಸಿಂದ ಇನ್ಸ್ಪೆಕ್ಷನ್ನು, ಅಲ್ಲಿ ಪರ್ಮಿಷನ್ನು, ಇಲ್ಲಿ ಪರ್ಮಿಷನ್, ಅದರ ಲೈಸೆನ್ಸ್ ಅಂತ ಹೇಳಿ ಇದರಲ್ಲೇ ಅವನಿಗೆ ಸಿಕ್ಕಾಕ್ಸ್ಬಿಡ್ತಿದ್ರು. ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತಂದರೆ ಅವ್ನು 3-4 ವರ್ಷ ಅವನಿಗೆ ಲ್ಯಾಂಡ್ ಇಲ್ಲ, ಮಷಿನ್ ಇಲ್ಲ, ಏನಿಲ್ಲ, ಇದನ್ನೆಲ್ಲ ಏನು ಇಲ್ಲಾರದೆ ಒದ್ದಾಡ್ತಾ ಹೋಗಬೇಕು. ಪೊಲಿಟಿಕಲ್ ಇನ್ಫ್ಲುಯೆನ್ಸು ಅದು ಇದು ಮಾಡಿ ಯಾರೋ ಒಬ್ಬರಿಗೆ ಸಿಗ್ತಾಯಿತ್ತು, ಅವ್ರಿಗೆ ಸಿಕ್ಕರೆ ಮತ್ತು ಇನ್ನೊಬ್ಬರಿಗೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಹೀಗಾಗಿ ಮೊದಲು ನಾವು ನಿಯಂತ್ರಣ ಲೈಸೆನ್ಸ್ ರಾಜನ ಮುಗಿಸ್ಬಿಟ್ಟಿದ್ವಲ್ಲ, ಹಾಗಾಗಿ ಆ ನಿಯಂತ್ರಣವನ್ನು ನಾವು ಎಲ್ಲ ತೆಗೆದು ಹಾಕಿದ್ವಿ. ಬರೀ ಕೆಲವೊಂದು ವಲಯಗಳನ್ನ ಬಿಟ್ಟು, ಫಾರ್ ಎಕ್ಸಾಂಪಲ್ ಪರಿಸರ ಭದ್ರತೆ. ಈಗ ಮೈನಿಂಗ್ ನಾವು ಅತಿಯಾಗಿ ಮೈನಿಂಗ್ ಮಾಡೋಕ್ಕೆ ಪ್ರೈವೇಟ್ದವ್ರಿಗೂ ಬಿಡೋಕ್ಕಾಗಲ್ಲ. ಹಾಗಾಗಿ ಅಂಥ ಕೆಲವೊಂದು ಪರಿಸರ ಹಾನಿ ಆಗ್ತದೆ ಅಂಥೇಳಿ ಅಂಥ ವಲಯಗಳನ್ನ ಬಿಟ್ಟು, ಆಮೇಲೆ ವ್ಯೂಹಾತ್ಮಕ ಅಂತಂದರೆ ಸ್ಟ್ರಾಟಜಿಕ್, ನಮ್ಮ ದೇಶಕ್ಕೆ ಡಿಫೆನ್ಸ್ ಏನಿರುತ್ತಲ್ಲ, ಸೊ ನಮ್ಮ ರಕ್ಷಣೆ ವಲಯಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರೈವೇಟ್ ಪ್ಲೇಯರ್ಸ್ಗೆ ಎಂಟ್ರಿ ಮಾಡೋಕ್ಕೆ ಬಿಡೋಕ್ಕಾಗೋದಿಲ್ಲ ಯಾರಿಗೆ ಬೇಕಾದರೂ. ಯಾಕಂತಂದರೆ ಅವ್ರ ರಕ್ಷಣೆ ವಿಚಾರ ಬಂದಾಗ ನಮ್ಮಲ್ಲಿ ಕೆಲವೊಂದು ಸೀಕ್ರೆಟ್ಸ್, ಆ ಟೆಕ್ನಾಲಜಿ ನಮ್ಮ ಹತ್ರನೇ ಉಳ್ಕೋಬೇಕು. ಇಲ್ಲ ಅಂತಂದರೆ ಹೊರಗಿನವ್ರು ಬಂದು ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ನಾಳೆ ನಮ್ಮ ಬೇರೆ ಚೈನಾದಂಥ ದೇಶದ ಜೊತೆ ಏನಾದರೂ ಯುದ್ಧ ಆಗಿಬಿಟ್ರೆ ಅವಾಗ ಅಮೇರಿಕ ನಮಗೇನಾದರೂ ಅದು ವೆಪನ್ ಅಥವಾ ಗನ್ಸು, ಈ ಟ್ಯಾಂಕ್ಸು ಅದನ್ನೆಲ್ಲ ಕೊಡೋದಿಲ್ಲ ಅಂತಂದರೆ ನಮಗೆ ಕಷ್ಟ ಆಗಿಬಿಡುತ್ತೆ ಆಮೇಲೆ. ಸೊ ಹಾಗಾಗಿ ಕೆಲವೊಂದು ಸ್ಟ್ರಾಟಜಿಕ್ ಕೈಗಾರಿಕೆಗಳನ್ನು ನಾವು ನಮ್ಮಲ್ಲೇ ಇಟ್ಕೊಂಡ್ವಿ. ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಇಂಥ ಕೆಲವೊಂದು ವ್ಯೂಹಾತ್ಮಕ ಕೈಗಾರಿಕೆಗಳನ್ನು ನಾವು ನಮ್ಮಲ್ಲೇ ಉಳಿಸ್ಕೊಂಡು ಬೇರೆ ಕೈಗಾರಿಕೆಗಳನ್ನು ನಾವು ಲೈಸೆನ್ಸ್ ರಾಜ್ ಪದ್ಧತಿಯನ್ನು ತೆಗೆದು ಹಾಕಿದ್ರಿ. ಆ ವಲಯಗಳಲ್ಲಿ ಯಾರಾದರೂ ಬರ್ರಿ, ನಿಮ್ಗೆ ಏನು ಬೇಕೋ ವಸ್ತುನ ನೀವು ತಯಾರು ಮಾಡ್ಕೊಂಡು ಹೋಗ್ರಿ ಅಂಥೇಳಿ ಅವರಿಗೆ ನಾವು ಅವಕಾಶವನ್ನು ನೀಡಿದ್ವಿ. ಇದರಿಂದ ಏನಾಯಿತು, ಸಾರ್ವಜನಿಕ ಕೈಗಾರಿಕೆಗಳು ಸುಮಾರು 17 ಕೈಗಾರಿಕೆಗಳು ಆಗಿನ ಟೈಮಲ್ಲಿ ಇದ್ದು ಅದನ್ನು 17ರಿಂದ ನಾವು 2ಕ್ಕೆ ಸೀಮಿತಗೊಳಿಸಾಯಿತು. ಅವಾಗ ಅಣುಶಕ್ತಿ, ರೈಲ್ವೆ ಸಾರಿಗೆ, ಇಂಥ ಕೆಲವೊಂದು ಸಾರ್ವಜನಿಕ ವಲಯನ ಬಿಟ್ಟು ನಾವು ಉಳಿದಿದ್ದನ್ನೆಲ್ಲ ಖಾಸಗೀಕರಣ ಮಾಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ವಿ. ಸೊ ಉಳಿದೆಲ್ಲ ಕೈಗಾರಿಕೆಗಳು ಏನಾಯಿತು, ಒಂದ್ಸಲ ಖಾಸಗಿ ವಲಯಕ್ಕೆ ಬಂತು, ಅವೆಲ್ಲ ತಮ್ಮ ಸಮರ್ಪಕವಾಗಿ ವಸ್ತುಗಳನ್ನ ಉತ್ಪಾದನೆ ಮಾಡಲಿ ಬಹಳ ಸಾಮರ್ಥ್ಯವಾಗಿ ಬೆಳೆದು, ಹಾಗಾಗಿ ಅವರ ಬೇಡಿಕೆ ಅಥವಾ ಪೂರೈಕೆಯದು ಏನಿದೆ ಅದನ್ನೆಲ್ಲ ನಾವು ಮಾರುಕಟ್ಟೆ ಶಕ್ತಿ ಮೇಲೆ ಬಿಟ್ಟುಬಿಟ್ವಿ. ಮಾರುಕಟ್ಟೆ ಅದನ್ನು ಹೇಗೆ ಬೇಕು ನಿರ್ಧಾರ ಮಾಡಲಿ, ಸರ್ಕಾರ ಯಾವುದೇ ಥರದ ಇದರಲ್ಲಿ ನಿಯಂತ್ರಣ ಮಾಡೋದಿಲ್ಲ ಅಂಥೇಳಿ ನಿರ್ಧಾರ ಕೈಗೊಂಡಿತ್ತು. ಅದೇ ಥರ ನಾವು ಮುಂದಿನ ಹಣಕಾಸು ವಲಯಕ್ಕೆ ಬಂದರೆ, ಹಣಕಾಸು ವಲಯ ಅಂತಂದರೆ ಈಗ ಬ್ಯಾಂಕ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಹೂಡಿಕೆ ಬ್ಯಾಂಕ್ ಅಂತ ಕರಿತೀವಿ, ಅಥವಾ ಕ್ಯಾಶ್ ಮಾರ್ಕೆಟ್, ಹಣದ ಮಾರ್ಕೆಟ್ ಅಂತ ಕರಿತೀವಿ, ಬಂಡವಾಳ ಮಾರ್ಕೆಟ್ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಕರಿತೀವಿ, ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಇವೆಲ್ಲ ಏನು ಬೇರೆ ಬೇರೆ ಹಣಕಾಸು ವಲಯದ ಕೆಲವೊಂದು ಬ್ಯಾಂಕ್ಸ್ಗಳು. ಸೊ ವಾಣಿಜ್ಯ ಬ್ಯಾಂಕ್ ಅಂತಂದರೆ ಈಗ HDFC, ICICI ಈ ಥರ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಹೂಡಿಕೆ ಬ್ಯಾಂಕ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್, ಅವರೆಲ್ಲ ಏನು ಮಾಡ್ತಾರೆ, ಸ್ಟಾಕ್ಸ್ ಮೇಲೆ, ಶೇರ್ ಮಾರ್ಕೆಟ್ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇ ಥರ ಕ್ಯಾಶ್ ಮಾರ್ಕೆಟ್. ಸೊ ಕ್ಯಾಶ್ ಮಾರ್ಕೆಟ್ ಅಂತಂದರೆ ಇದರಲ್ಲೇ ನೀವು ಸ್ಟಾಕ್ ಟ್ರೇಡಿಂಗ್ನ ಮಾಡ್ತೀರಿ. ಬಂಡವಾಳದ ಮಾರ್ಕೆಟ್, ಸೊ ಬಂಡವಾಳ ಅಂತಂದರೆ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಕರಿತೀವಿ ಇದನ್ನು. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದರೆ ಇಲ್ಲಿ ಕರೆನ್ಸಿ ಟ್ರೇಡಿಂಗ್ನ ನೀವು ಮಾಡ್ತೀರಿ. ಸೊ ಇದನ್ನೆಲ್ಲ ಕಂಟ್ರೋಲ್ ಯಾವ್ದು ಮಾಡೋದಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದನ್ನು ಕಂಟ್ರೋಲ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಯಾವ್ಯಾವ ಥರ ಸುಧಾರಣೆ ಮಾಡ್ಕೊಂಡಿವಿ ಅಂತಂದರೆ, ಸೊ ಹಣಕಾಸು ವಲಯದಲ್ಲಿ ನಾವು ಮತ್ತೆ ನಿಯಂತ್ರಣವನ್ನು ಕಡಿಮೆ ಮಾಡಿದ್ವಿ. ನಿಯಂತ್ರಣ ಏನಿತ್ತಂತಂದರೆ ಇಲ್ಲಿ ವಿದೇಶಿ ಬ್ಯಾಂಕ್ ಬಂದು ಇಲ್ಲಿ ನಮ್ಮ ಭಾರತದಲ್ಲಿ ಸೆಟಪ್ ಮಾಡೋ ಹಾಗಿರಲಿಲ್ಲ. ಅವರು ಬಂದು ಇಲ್ಲಿ ಒಂದು ಬ್ಯಾಂಕ್ ಸೆಟಪ್ ಮಾಡಿ
ಅಕೌಂಟ್ ಎಲ್ಲ ಓಪನ್ ಮಾಡಿಸೋ ಆ ಥರ ಪದ್ಧತಿ ಮೊದಲು ಇರಲಿಲ್ಲ. ಯಾಕಂದರೆ ಸರ್ಕಾರದ ನಿಯಂತ್ರಣ ಇತ್ತು. ಇಲ್ಲಿ ಲೋಕಲ್ ಬ್ಯಾಂಕ್ಸ್ನ ಜೊತೆ ಪ್ರೈವೇಟ್ ಬ್ಯಾಂಕ್ಸ್ ಕೆಲವೊಂದು ಏನಿದ್ವು ಅದನ್ನು ಕೂಡ ತೊಗೊಂಡು ಅದೆಲ್ಲ ನ್ಯಾಷನಲೈಸ್ ಇಂದಿರಾ ಗಾಂಧಿ ಟೈಮಲ್ಲಿ ಆಗಿಬಿಟ್ಟಿದ್ದು. ಹಾಗಾಗಿ ಪ್ರೈವೇಟ್ ಬ್ಯಾಂಕ್ಸ್ಗಳು ಬಹಳ ಕಡಿಮೆ ಇದ್ವು. ಇದರ ಗ್ರಾಮೀಣ ಪ್ರದೇಶದಲ್ಲಿ ಈಗ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ ಆ ಥರ ಬ್ಯಾಂಕ್ಸ್ಗಳು ಬಿಟ್ಟರೆ ಹೆಚ್ಚಾಗಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ನಮ್ಮಲ್ಲಿ ಇದ್ದು. ಸೊ ಒಂದ್ಸಲ ನಾವು ನಿಯಂತ್ರಣವನ್ನು ಕಡಿಮೆ ಮಾಡಿದ ಮೇಲೆ RBI ಏನು ಮಾಡ್ತು, ಸ್ವಲ್ಪ ಸಡೆಲ ಮಾಡಿ ಅವರಿಗೆ ಇಂಟ್ರೆಸ್ಟ್ ರೇಟ್ಸ್ ಏನಿದೆ, ನೀವು ಬಡ್ಡಿ ದರವನ್ನು ನೀವೇ ಡಿಸೈಡ್ ಮಾಡಿರಿ. ಒಂದು ರೇಂಜ್ ಕೊಡ್ತಾರೆ, ಈ ರೇಂಜಿಂದ ಈ ರೇಂಜ್ ಅಂತ. ಅಲ್ಲಿವರೆಗೂ ನೀವು ಡಿಸೈಡ್ ಮಾಡಿರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಡಿ. ಇಲ್ಲ ಅಂತಂದರೆ ಮೊದಲೆಲ್ಲ RBIನೇ ಹೇಳ್ತಾ ಇತ್ತು ಇಷ್ಟೇ ಇಂಟ್ರೆಸ್ಟ್ ನೀವು ರೇಟ್ ಇಟ್ಕೋಬೇಕು ಅಂಥೇಳಿ. ಅಲ್ಲಿ ಕೆಲವು ಸಡಿಲಗಳನ್ನು ಇಲ್ಲಿ ಮಾಡಿದರು. ಆಮೇಲೆ ಆಗಲೇ ಹೇಳ್ದಂಗೆ ವಿದೇಶಿ ಹೂಡಿಕೆ ಇರ್ತಾ ಇರಲಿಲ್ಲ ಬ್ಯಾಂಕಲ್ಲಿ. ವಿದೇಶಿ ಹೂಡಿಕೆಯನ್ನು 50% ಹೆಚ್ಚು ಮಾಡಿ ಅಂಥ ಬ್ಯಾಂಕ್ಸ್ಗಳು ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಬಂದು ಭಾರತದಲ್ಲಿ ಶಾಖೆಗಳನ್ನ ತೆರೆಯುವಂಥ ವ್ಯವಸ್ಥೆಗೆ ಕೂಡ ನಾವು ನಾಂದಿ ಹಾಡಿದ್ವಿ. ಆಮೇಲೆ ನಮ್ಮ ಬ್ಯಾಂಕ್ಸ್ಗಳೇನದು ಅವು ದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ಅವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಅನುಮತಿ ಇರಲಿಲ್ಲ. ಬಟ್ ಈ ಸುಧಾರಣೆ ಆದಮೇಲೆ ಅವು ಯಾವ್ದು ಬೇಕೋ ಅವ್ರಿಗೆ ಅಸೆಟ್ಸ್ ತೊಗೋಬೋದು, ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಇಟ್ಕೋಬೋದು. ಯಾಕಂದರೆ ಅವ್ರಿಗೆ ಸೇಫ್ಟಿ ಬೇಕಲ್ಲ ಬ್ಯಾಂಕ್ಸಿಗೂ, ಅದಕ್ಕೂ ನಾವು ಅವಕಾಶ ಮಾಡಿಕೊಟ್ವಿ. ಸೊ ಈ ವಿದೇಶಿ ಹೂಡಿಕೆ ಈಗ 50% ಏನಿದೆ, ಈಗ ರೀಸೆಂಟಾಗಿ ಅಂದರೆ 2019 ಆದಮೇಲೆ ಕೇಂದ್ರ ಸರ್ಕಾರದಿಂದ ಈಗ ಹೋಲಿ ಓನ್ಡ್ ಸಬ್ಸಿಡರಿ ಬ್ಯಾಂಕ್ಸ್, ಅಂದರೆ ನೀವು ಇಲ್ಲಿಯವರು ಲೋಕಲ್ ಬ್ಯಾಂಕ್ಸ್ ಯಾವುದೇ ಪಾರ್ಟ್ನರ್ಶಿಪ್ ಇಲ್ಲ ಅಂದರೂ ಕೂಡ ಕಂಪ್ಲೀಟ್ಲಿ ಫಾರಿನ್ ಬ್ಯಾಂಕ್ ಬಂದು ಇಲ್ಲಿ ಸೆಟಪ್ ಮಾಡಿ ತನ್ನ ಕೆಲಸವನ್ನು ಇಲ್ಲಿ ಮಾಡ್ಬೋದು, ತನ್ನ ಸೇವೆಯನ್ನು ನಮ್ಮ ಜನರಿಗೆ ನೀಡ್ಬೋದು. ಫಾರ್ ಎಕ್ಸಾಂಪಲ್ ಕತಾರ್ ನ್ಯಾಷನಲ್ ಬ್ಯಾಂಕ್ ಏನಿದೆ ಅದು ಈಗ ಕಂಪ್ಲೀಟ್ಲಿ ಹೋಲಿ ಓನ್ಡ್ ಸಬ್ಸಿಡರಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಲೋಕಲ್ ಬ್ಯಾಂಕ್ನ ಯಾವುದೇ ಥರ ಪಾಲುದಾರಿಕೆ ಆ ಬ್ಯಾಂಕ್ಗಳಲ್ಲಿ ಇರೋದಿಲ್ಲ. ಸೊ ಅಂಥ ಬ್ಯಾಂಕ್ ಕಂಪ್ಲೀಟ್ಲಿ ಫಾರಿನ್ ಬ್ಯಾಂಕ್ಸ್ ಬಂದು ಇವತ್ತು ಇಲ್ಲಿ ನಮ್ಮ ದೇಶದಲ್ಲಿ ಜನರಿಗೆ ಸೇವೆಯನ್ನು ಕೊಡ್ಬೋದಾಗಿದೆ. ಸೊ ಕೋಶೀಯ ವಲಯದಲ್ಲಿ ಕೆಲವೊಂದು ಸುಧಾರಣೆ, ಕೋಶೀಯ ಅಂತಂದ್ರೆ ಫಿಸ್ಕಲ್ ಅಂತ ಹೇಳಿ ಕರಿತೀವಿ. ಸೊ ಹಣಕಾಸಿನ ನೀತಿಯನ್ನು ಅನ್ಬೋದು. ಸೊ ಫಿಸ್ಕಲ್ ಅಲ್ಲಿ ನಾವು ಏನೇನು ಮಾಡಿದ್ವಿ, ಆದಾಯ ತೆರಿಗೆ ಏನಿತ್ತು, ಆದಾಯ ತೆರಿಗೆಯನ್ನು ನಾವು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬಂದಿವಿ. ಆಮೇಲೆ ಬೇರೆ ತರಹದ ಪರೋಕ್ಷ ತೆರಿಗೆಗಳನ್ನು ನಾವು ಎಲ್ಲೆಲ್ಲಿ ಕಡಿತ ಮಾಡಬೇಕು ಅದನ್ನು ಕೂಡ ಕಡಿತ ಮಾಡಿದ್ವಿ. ಆಮೇಲೆ ನಾವು ಸೇಲ್ಸ್ ಟ್ಯಾಕ್ಸ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅಂದರೆ ಸೇಲ್ಸ್ ಟ್ಯಾಕ್ಸ್ದವರು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಸೊ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತುಂಬ ಕಾಟ ಕೊಡ್ತಾಯಿದ್ರು. ಸೊ ಇದರೆಲ್ಲ ಕಂಪ್ಲೇಂಟ್ಸ್ ಇದೆ. ಅದು ವ್ಯಾಪಾರಸ್ಥರ ಮೇಲೆ ಕಾಟ ಕೊಟ್ಟ ಮೇಲೆ ಆಟೋಮೆಟಿಕ್ಲಿ ಅಲ್ಲಿ ಕರಪ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವರು ಇಲ್ಲ ನಾನು ಎಷ್ಟು ಫೈನ್ ಹಾಕ್ತೀನಿ, ನೀವು ಇಷ್ಟು ದುಡ್ಡು ಕೊಟ್ಟರೆ ನಾನು ಬಿಡ್ತೀನಿ ಅನ್ನೋ ಲೆಕ್ಕಕ್ಕೆ ಶುರು ಆಗಿ ಸೊ ಅವಾಗೇನು ಕರಪ್ಷನ್ ಶುರು ಆಗಿಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಸೇಲ್ಸ್ ಟ್ಯಾಕ್ಸ್ ಬರೋಷ್ಟು ಬರೋದಿಲ್ಲ. ಯಾಕಂದರೆ ಇವ್ರ ಆಫೀಸರ್ಸ್ಗೆ ದುಡ್ಡು ಹೋಗ್ತಾ ಇತ್ತು, ಎಷ್ಟು ಕಲೆಕ್ಟ್ ಆಗಬೇಕು ಅಷ್ಟು ಸೇಲ್ಸ್ ಟ್ಯಾಕ್ಸ್ ಕೂಡ ಕಲೆಕ್ಷನ್ ಆಗ್ತಾರೆ. ಸೊ ಇದರಿಂದ ಏನು ಮಾಡಿದರು, ಇದನ್ನು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಿ ಇಲ್ಲ ಸೇಲ್ಸ್ ಟ್ಯಾಕ್ಸ್ನ ತೆಗೆದು ಮೌಲ್ಯವರ್ಧಿತ ಟ್ಯಾಕ್ಸ್ ಅಂತ ತಿಳ್ತೀವಿ, ವ್ಯಾಲ್ಯೂಯೇಡೆಡ್ ಟ್ಯಾಕ್ಸ್ ಅಂತೇಳಿ. ನೀವು ಎಷ್ಟು ವ್ಯಾಲ್ಯೂ ಪರ್ಚೇಸ್ ಮಾಡಿರ್ತೀರೋ ಆ ವ್ಯಾಲ್ಯೂದ ಮೇಲೆ ನೀವು ಟ್ಯಾಕ್ಸ್ ಕೊಡಿ ಅಂತ. ಸೇಲ್ಸ್ ಅಂತಂದರೆ ನೀವು ಎಷ್ಟು ಸೇಲ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಕೊಡಬೇಕಾಯಿತು. ಆದರೆ ಇವಾಗೇನು ಎಷ್ಟು ಮೌಲ್ಯದ ಪ್ರಾಡಕ್ಟ್ ಇದೆ ಅದರ ಮೇಲೆ ನಾವು ಟ್ಯಾಕ್ಸ್ ಕೊಡೋದು. ಸೊ ಬರ್ತಾ ಬರ್ತಾ ಏನು ಕಾಮನ್ ಮಾರ್ಕೆಟ್ ಈಗ ಇಡೀ ರಾಷ್ಟ್ರಕ್ಕೆ ಈಗ ಪ್ರತಿ ರಾಜ್ಯದಲ್ಲೂ ಬೇರೆ ಬೇರೆ ತರಹದ ವ್ಯಾಟ್ ಅಥವಾ ಟ್ಯಾಕ್ಸ್ಗಳು ಇರ್ತಾ ಇತ್ತು. ಸೊ ಇಡೀ ನಮ್ಮ ದೇಶಕ್ಕೆ ಒಂದೇ ಥರದ ಟ್ಯಾಕ್ಸ್ ಮಾದರಿ ಇದ್ದರೆ ಏನಾಗುತ್ತೆ, ಕಂಪ್ನೀಸ್ಗೆ ಇನ್ನೂ ಅನುಕೂಲ ಆಗುತ್ತೆ. ಇಡೀ ದೇಶದಲ್ಲಿ ಹೋಗಿ ಎಲ್ಲಿ ಬೇಕೋ ಅಲ್ಲಿ ವ್ಯವಹಾರ ಅಥವಾ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಆಗಲಿ ಅಂಥೇಳಿ ವ್ಯಾಟನ್ನು ಇವತ್ತು ಕೆಲವೊಂದು ಪದಾರ್ಥಗಳಿಗೆ ನಾವು ಅಥವಾ ವಸ್ತುಗಳಿಗೆ ನಾವು ಸೀಮಿತವಾಗಿ ಇರಿಸಿ ಬೇರೆ ಎಲ್ಲ ವಸ್ತುಗಳಿಗೆ ನಾವು ಇವತ್ತು GST ಸರಕು ಮತ್ತು ಸೇವೆಗಳ ತೆರಿಗೆ ಏನಿದೆ ಅದನ್ನು ನಾವು ಅಳವಡಿಸ್ಕೊಂಡಿದ್ವಿ. ಸೊ ಈ ವ್ಯಾಟ್ ಅಥವಾ GSTಗೆ ನಾವು ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ, ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಇಂಥ ಸುಧಾರಣೆಯನ್ನು ಮಾಡಿ ಜೊತೆಗೆ ನಾವು ಕಂಪ್ನೀಸ್ಗೂ ಪ್ರಾಫಿಟ್ಸ್ ಏನಿತ್ತು ಆ ಪ್ರಾಫಿಟ್ಸ್ ಮೇಲೆ ಬಹಳ ಹೈ ಟ್ಯಾಕ್ಸ್ ಹಾಕ್ತಾ ಇದ್ವಿ. ಇಂದ ಬಹುಶಃ ಅವ್ರಿಗೆ ಹತ್ತತ್ರ 70%ವರೆಗೂ ನಾವು ಟ್ಯಾಕ್ಸ್ ಹಾಕ್ತಾ ಇದ್ವಿ. ಹಾಗಾಗಿ ಆ ಟ್ಯಾಕ್ಸ್ ದರವನ್ನು ನಾವು ಹಂತ ಹಂತವಾಗಿ ಅದನ್ನು ಕಡಿತ ಮಾಡ್ತೀವಿ. ಆಮೇಲೆ ವಿದೇಶ ವಿನಿಮಯ ಅಂತಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲೂ ಕೂಡ ನಾವು ಕೆಲವೊಂದು ಸುಧಾರಣೆಯನ್ನು ಮಾಡಿದ್ವಿ. ಈ ಸುಧಾರಣೆ ಏನಂತಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸಿಂದ ನಾವು ಏನು ಸಮಸ್ಯೆ ಇರ್ತಾ ಇತ್ತು ಅದು ಯಾಕೆ ಅಂತಂದರೆ ನಮ್ಮ ರೂಪಾಯಿಯ ಮೌಲ್ಯ ಆರ್ಟಿಫಿಷಿಯಲ್ ಆಗಿ ನಾವು ಜಾಸ್ತಿ ಇಟ್ಕೊಂಡಿದ್ವಿ. ಅಂದರೆ $1 ನಮ್ಮ ಮೌಲ್ಯ 50 ರೂಪಾಯಿ ಇತ್ತಂತಂದರೆ ನಾವು ಅದನ್ನು ಆರ್ಟಿಫಿಷಿಯಲ್ ಆಗಿ 30 ರೂಪಾಯಿನೋ ಅಥವಾ 25 ರೂಪಾಯಿಗೋ ನಾವು ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಹಾಗಾಗಿ ಏನಾಗ್ತಾ ಇತ್ತು, ನಮ್ಮ ಆರ್ಟಿಫಿಷಿಯಲ್ ಆಗಿ ನಮ್ಮ ಮೌಲ್ಯ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿಂದ ಏನೇ ಒಂದು ವಸ್ತುಗಳನ್ನು ನಾವು ಹೊರಗಡೆ ರಫ್ತು ಮಾಡ್ಬೇಕಂತಂದರೆ ಅವರಿಗೆ ಕಾಸ್ಟ್ಲಿ ಆಗ್ತಾಯಿತ್ತು. ಅವರಿಗೆ ಅಲ್ಲಿ $1 ಒಂದು ಲೆಟ್ಸ್ ಒಂದು ಎಕ್ಸಾಂಪಲ್ ಒಂದು ಬಿಸ್ಕಿಟ್ ಅಂತಂದರೆ ಅವರು $1ಗೆ ಒಂದು 4 ಬಿಸ್ಕಿಟ್ ತೊಗೋತಾರಂತಂದರೆ ಇಲ್ಲಿ ಅವರು 100 ರೂಪಾಯಿ ಕೊಡಬೇಕಾಗತ್ತೆ. ಸೊ ಅವರಿಗೆ ಅದು ಕಾಸ್ಟ್ಲಿ ಆಗತ್ತದು. ಹಾಗಾಗಿ ನಾವು ಏನು ಮಾಡಬೇಕಾಯಿತು, ಅಮೌಲ್ಯೀಕರಣವನ್ನು ಮಾಡಬೇಕಾಯಿತು. ಯಾಕಂತಂದರೆ ನಮ್ಮ ರಫ್ತುಗಳು ಅಷ್ಟಾಗಿರಲಿಲ್ಲ, ನಮ್ಮ ಆಮದುಗಳೇ ಹೆಚ್ಚಾಗಿದ್ವು. ಹಾಗಾಗಿ ಆಮದುಗಳು ಹೆಚ್ಚಾಗಿದ್ದಾಗ ರಫ್ತು ಕಡಿಮೆ ಇದ್ದಾಗ ಏನಾಗುತ್ತೆ, ರೂಪಾಯಿಯ ಮೌಲ್ಯ ಕುಸ್ತಿರುತ್ತದೆ. ಅಂಥ ಟೈಮಲ್ಲೂ ನಾವು ಆರ್ಟಿಫಿಷಿಯಲ್ ಆಗಿ ಅದರ ಮೌಲ್ಯ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಏನಂತಂದರೆ, ನೀವು ಒಂದು ಅಂಗಡಿಗೆ ಹೋಗ್ತೀರಿ, ನೀವು ಬೈಕ್ ಪರ್ಚೇಸ್ ಮಾಡ್ಬೇಕಂತಿರತ್ತೆ. ನಿಮಗೆ ಗೊತ್ತು ಬೇರೆ ಶೋರೂಮ್ಗೆ ಹೋದರೆ ಅಲ್ಲಿ ನನಗೆ ಕಡಿಮೆ ದರದಲ್ಲಿ ಸೇಮ್
ಹೀರೋ ಹೊಂಡಾ ಅಥವಾ ಏನದ ಹೋಂಡಾ ಆ್ಯಕ್ಟಿವಾ ಬೈಕ್ ಸಿಗುತ್ತೆ ನಾನು ಕಡಿಮೆ ದರದಲ್ಲಿ ಅಂಥೇಳಿ. ಆದರೂ ಇನ್ನೊಬ್ಬನ ಶೋರೂಮ್ ಆರ್ಟಿಫಿಷಿಯಲ್ ಆಗಿ ಅದನ್ನು 70,000 ಅಂಥೇಳಿ ರೇಟ್ ಇಟ್ಕೊಂಡಿದ್ದಾನೆ. ಆವಾಗ ಕಸ್ಟಮರ್ಸ್ ಯಾಕೆ ಬರ್ತಾರೆ ಅವನ ಹತ್ರ? ಯಾಕಂದರೆ ಅವ್ರಿಗೆ ಗೊತ್ತಿದೆ ನಾ ಬೇರೆ ಮಾರ್ಕೆಟಲ್ಲಿ ಹೋದರೆ ನನಗೆ ಕಡಿಮೆ ಸಿಗಿದೆ. ಅದೇ ಥರ ಈಗ ಇಂಡಿಯಾದಿಂದ ಅವನು ಒಂದು ಬೈಕ್ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ನು ವಿಚಾರ ಮಾಡ್ತಾನೆ, ಇಲ್ಲಿ ನಾನು 70,000 ಯಾಕೆ ಕೊಡಲಿ, ಇದೇ ಬೈಕ್ ಚೈನಾಕ್ಕೆ ಹೋದರೆ ನನಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂತೇಳಿ. ಯಾಕಂದರೆ ನಮ್ಮ ರೂಪಾಯಿ ಮೌಲ್ಯವನ್ನು ನಾವು ಆರ್ಟಿಫಿಷಿಯಲಾಗಿ ಹೆಚ್ಚಾಗಿರೋದ್ರಿಂದ ನಮ್ಮ ವಸ್ತುಗಳ ಪ್ರೈಸ್ ಕೂಡ ಹೆಚ್ಚಾಗಾಯಿತು. ಹಾಗಾಗಿ ರಫ್ತುಗಳು ಆಗ್ತಾ ಇರಲಿಲ್ಲ ನಾವು ಅಂದ್ಕೊಂಡಷ್ಟು. ರಫ್ತುಗಳು ಆದರೆ ನಮಗೆ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ಕೊರತೆ ಏನಿತ್ತು ಅದನ್ನು ನೀಗಿಸುವ ಒಂದು ಅವಕಾಶ ಇರ್ತಿತ್ತು. ಆದರೆ ರಫ್ತು ಕೂಡ ಕಡಿಮೆ ಆಗೋದ್ರಿಂದ ನಾವು ಅಮೌಲ್ಯೀಕರಣ ಮಾಡೋದು ಒಂದು ಮಹತ್ವದ ಒಂದು ಸ್ಟೆಪ್ ಆಗಿತ್ತು. ಸೊ ಅಮೌಲ್ಯೀಕರಣ ಮಾಡಿದ ಮೇಲೆ ನಮ್ಮ ರಫ್ತುಗಳು ನಿಧಾನವಾಗಿ ಪಿಕಪ್ ಆಗೋಕ್ಕೆ ಶುರು ಮಾಡೋದು. ಆಮೇಲೆ ನಾವು ಏನು ಮಾಡಿದ್ವಿ, ಅದನ್ನು ಆರ್ಟಿಫಿಷಿಯಲ್ ಕಂಟ್ರೋಲ್ ಬಿಟ್ಬಿಟ್ಟು ಕಂಪ್ಲೀಟಾಗಿ ಮಾರ್ಕೆಟ್ ಕಂಟ್ರೋಲ್ ಮಾಡಲಿ ನಮ್ಮ ರೂಪಾಯಿ. ಅಂದರೆ ನಮ್ಗೆ ಎಷ್ಟು ಟ್ರೇಡಿಂಗ್ ಮಾಡ್ತೀವೋ ಆ ಟ್ರೇಡಿಂಗ್ ಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ರೂಪಾಯಿ ಏರುಪೇರು ಆಗ್ತಾ ಇರುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಈಗ ನೀವು ಆಯಿಲ್ ಕೊಂಡ್ಕೋಬೇಕಂದ್ರೆ ಸೌದಿ ಅರೇಬಿಯಾದಿಂದ ಅಥವಾ ಈಗ ರಷ್ಯಾದಿಂದ ನಾವು ಆಯಿಲ್ ಕೊಂಡ್ಕೋತಿದ್ದೀವಿ. ಸೊ ಈಗ ಸೌದಿ ಅರೇಬಿಯಾದಿಂದ ನೀವು ಆಯಿಲ್ ಕೊಂಡ್ಕೊಂಡ್ರೆ ಡೈರೆಕ್ಟಾಗಿ ನೀವು ರೂಪಾಯಲ್ಲಿ ಪೇಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸೌದಿ ಅರೇಬಿಯಾಗೆ ನೀವು ಪೇ ಮಾಡ್ಬೇಕಂತಂದರೆ ಮೊದಲು ಏನು ಮಾಡಬೇಕು, ರೂಪಾಯಿಂದ ಡಾಲರ್ಗೆ ಕನ್ವರ್ಟ್ ಮಾಡಬೇಕು. ಸೊ ರೂಪಾಯಿಂದ ಡಾಲರ್ಗೆ ಕನ್ವರ್ಟ್ ಮಾಡ್ಕೋಬೇಕಂತಂದರೆ ಇವತ್ತು $100 $1 ಅಂತಂದರೆ ನೀವೇನು ಮಾಡ್ತೀರಿ, ಆ $100 ಕೊಟ್ಟು $1 ತಗೋತೀರಿ. ಸೊ $1 ನೀವು ಸೌದಿ ಅರೇಬಿಯಾಗೆ ಏನು ಪೇಮೆಂಟ್ ಮಾಡಬೇಕು ಮಾಡ್ತೀರಿ. ಸೊ ಈ ಥರ ವಿದೇಶಿ ವಿನಿಮಯದಲ್ಲಿ ನಿಮಗೆ ಎಷ್ಟು ಬೇಕು ನೀವು ಡಾಲರ್ಸ್ ಪರ್ಚೇಸ್ ಮಾಡೋದ್ರಿಂದ ಏನಾಗುತ್ತೆ, ಡಾಲರ್ ಡಿಮಾಂಡ್ ಹೆಚ್ಚಾಗುತ್ತೆ, ರೂಪಾಯಿ ಮೌಲ್ಯ ಕಡಿಮೆ ಆಗುತ್ತೆ. ನೀವು ರಫ್ತು ಮಾಡಿದಾಗ ಏನಾಗುತ್ತೆ, ಬೇರೆ ಕಂಟ್ರೀಸ್ ಅವರು ನಿಮ್ಮ ರೂಪಾಯಿಗಳನ್ನ ಪರ್ಚೇಸ್ ಮಾಡ್ತಾರೆ. ರೂಪಾಯಿಗಳನ್ನ ಪರ್ಚೇಸ್ ಮಾಡಿ ಅವರ ಡಾಲರ್ಸ್ನ ಮಾರಾಟ ಮಾಡ್ತಾರೆ. ಆವಾಗ ಡಾಲರ್ ರೇಟ್ ಕುಸಿಯುತ್ತೆ, ನಮ್ಮ ರೂಪಾಯಿ ಮೌಲ್ಯ ಏನಾಗುತ್ತೆ, ಏರಿಕೆ ಆಗುತ್ತೆ. ಸೊ ನಾವು ಎಷ್ಟು ವ್ಯವಹಾರ ಮಾಡ್ತೀವಿ, ಎಷ್ಟು ಹೆಚ್ಚಿಗೆ ನಾವು ರಫ್ತನ್ನು ಮಾಡ್ತೀವಿ, ನಮ್ಮ ರೂಪಾಯಿ ಮೌಲ್ಯ ಇರುತ್ತೆ. ಎಷ್ಟು ನಾವು ಆಮದನ್ನು ಮಾಡ್ಕೋತೀವಿ ಅಷ್ಟು ರೂಪಾಯಿ ಮೌಲ್ಯ ಕುಸಿಯುತ್ತೆ. ಇದು ಸಿಂಪಲ್ ಕಾನ್ಸೆಪ್ಟ್. ಸೊ ಈಗ ಏನು ಮಾಡಿಬಿಟ್ಟಿದ್ದೀವಿ, ನಾವು ಮಾರ್ಕೆಟ್ ಮೇಲೆ ಬಿಟ್ಬಿಟ್ಟಿದ್ವಿ. ನಮ್ಮ ರಫ್ತು ಹೆಚ್ಚಿಗೆ ಆದರೆ ಆಟೋಮೆಟಿಕಲಿ ರೂಪಾಯಿ ಮೌಲ್ಯ ಜಾಸ್ತಿ ಆಗುತ್ತೆ. ನಮ್ಮ ರಫ್ತು ಕಡಿಮೆ ಆದರೆ ಅಥವಾ ಆಮದು ಹೆಚ್ಚಿಗೆ ಆತಂದರೆ ಆಟೋಮೆಟಿಕ್ಕಾಗಿ ರೂಪಾಯಿ ಮೌಲ್ಯ ಕುಸಿದ್ಬಿಡುತ್ತೆ. ಇದನ್ನು ನಾವು ಈಗ ಮಾರ್ಕೆಟ್ ಮೇಲೆ ಬಿಟ್ಬಿಟ್ಟಿದ್ವಿ. ನಾವು ಈಗ ನಿರ್ಧಾರ ಮಾಡ್ತಾ ಇಲ್ಲ ಎಷ್ಟು ಕಂಟ್ರೋಲ್ ಮಾಡಬೇಕು ಅಂಥೇಳಿ. ಅದೇ ಥರ ನಾವು ವ್ಯಾಪಾರ ಮತ್ತು ಹೂಡಿಕೆ ವಲಯಲ್ಲಿ ಕೂಡ ಕೆಲವೊಂದು ಸುಧಾರಣೆಗಳನ್ನು ಮಾಡ್ಕೊಂಡಿದ್ವಿ. ಆಗಲೇ ಹೇಳ್ದಂಗೆ ಸುಂಕಗಳನ್ನ ಸುಂಕ ಮತ್ತು ಕೋಟಾಗಳು ಏನಿದೆ ಅದನ್ನು ನಾವು ಅದರ ಮೇಲೆ ಏನೇನು ನಿರ್ಬಂಧ ಇತ್ತು ಅದನ್ನು ನಿರ್ಬಂಧವನ್ನು ಕಡಿಮೆ ಮಾಡಿ ಆ ಸುಂಕವನ್ನು ಕಡಿಮೆ ಮಾಡಿದರು. ವಿದೇಶಿ ವ್ಯಾಪಾರ ಏನು ನಿಯಂತ್ರಣಗಳಿದ್ದು ಅದನ್ನೆಲ್ಲ ಹಂತ ಹಂತವಾಗಿ ಕಡಿತ ಮಾಡಿ ವಿದೇಶದಿಂದ ಹೂಡಿಕೆ ಬರೋಕ್ಕೆ ನಾವು ಅನುಕೂಲ ಮಾಡಿಕೊಟ್ವಿ. ಆಮೇಲೆ ಮೇನ್ ಏನಂತಂದರೆ ಇಂಪೋರ್ಟ್ ಲೈಸೆನ್ಸ್ ಅನ್ನೋದು ಇದಿತ್ತು. ಅಥವಾ ಏನೇ ಒಂದು ಇಂಪೋರ್ಟ್ ಮಾಡ್ಬೇಕಂತಂದರೆ ಅದಕ್ಕೆ ಲೈಸೆನ್ಸ್ ಪಡೆದುಕೊಂಡು ಅದರ ಪರ್ಮಿಷನ್ ತೊಗೊಂಡ ಮೇಲೇ ಆ ವಸ್ತುಗಳನ್ನು ನಾವು ಇವತ್ತು ಇಂಪೋರ್ಟ್ ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ. ಸೊ ಒಂದು ಎಕ್ಸಾಂಪಲ್ ಅಂತಂದರೆ ಇನ್ಫೋಸಿಸ್ ಕಂಪ್ನಿ ಮಾಲೀಕರು ಏನಿದ್ರು ನಾರಾಯಣ್ ಮೂರ್ತಿ ಅವರು ಒಂದು ಎಕ್ಸಾಂಪಲ್ನ ಶೇರ್ ಮಾಡ್ಕೊಂಡಿದ್ದಾರೆ. ಏನಂತಂದರೆ ಅವ್ರ ಕಂಪ್ನಿ ಶುರು ಮಾಡಿದ ಮೇಲೆ ಅವ್ರಿಗೆ ಏನು ಕಂಪ್ಯೂಟರ್ ಬೇಕಾಗಿತ್ತಲ್ಲ, ಸೊ ಕಂಪ್ಯೂಟರ್ ಅವಾಗ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರಲಿಲ್ಲ ಸಹಜವಾಗಿ. ಅದಕ್ಕೆ ಅವರು ಅಮೆರಿಕದಿಂದ ಆ ಕಂಪ್ಯೂಟರ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಆ 3 ಕಂಪ್ಯೂಟರ್ ಅವರು ಪರ್ಚೇಸ್ ಮಾಡ್ಬೇಕಂತಂದರೆ ಅವರು 1 ವರ್ಷ 2 ವರ್ಷವರೆಗೂ ಕಾಯಬೇಕಾಯಿತು. ಯಾಕಂದರೆ ಅವರಿಗೆ ಲೈಸೆನ್ಸ್ ಸಿಗಬೇಕು, ಅಲ್ಲಿಂದ ಕಂಪ್ಯೂಟರ್ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದ ಮೇಲೆ ಇಲ್ಲಿ ಕಸ್ಟಮ್ಸ್ನವರು ಅದನ್ನೆಲ್ಲ ಚೆಕ್ ಮಾಡಿ 6 ತಿಂಗಳಗಟ್ಟಲೆ ಅವ್ರು ಇಟ್ಕೊಂಡು ಚೆಕ್ ಮಾಡ್ತಾಯಿದ್ರು. ಯಾಕೆ ನಿಮಗೆ ಬೇಕು, ಏನು ಮಾಡ್ತೀರಿ ಇದನ್ನು ತೊಗೊಂಡು ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಯಾಕಂದರೆ ಅವ್ರಿಗೆ ಕಂಪ್ಯೂಟರ್ಸ್ ಏನಂತ ಹೇಳಿ ಮೊದಲು ಅರ್ಥ ಆಗ್ತಿದ್ದಿಲ್ಲ. ಅವರಿಗೆ ಅದನ್ನು ತಿಳಿಸಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬರೋಷ್ಟರಲ್ಲೇ ಇಲ್ಲಿ 1 ವರ್ಷ 2 ವರ್ಷ ಕಳೆದು ಹೋಗ್ಬಿಟ್ಟು. ಸೊ ಇಷ್ಟು ಕಷ್ಟ ಆಗ್ತಿತ್ತು. ಏನೋ ಒಂದು ಇಂಪೋರ್ಟ್ ಮಾಡ್ಕೋಬೇಕು, ಒಂದು ಆಮದು ಮಾಡ್ಕೋಬೇಕಂತಂದರೆ. ಅದು ಇವತ್ತಿಗೆ ಹಾಗಿಲ್ಲ. ನಿಮಗೇನು ಮಷಿನ್ಸ್ ಬೇಕೋ ಏನು ಬೇಕೋ ಇವತ್ತು ಹೋಗಿ ನೀವು ಜಾಗ ಖರೀದಿ ಮಾಡಿ ಅಲ್ಲಿ ಕೈಗಾರಿಕೆಗೆ ನಿಮ್ಗೆ ಏನೇನು ಮಷಿನ್ಸ್ ಬೇಕೋ ಭಾರತದಲ್ಲಿ ಇಲ್ಲ ಅಂತಂದರೆ ನೀವು ಜಪಾನೋ ಬೇರೆ ದೇಶದಿಂದ ಇಮಿಡಿಯೇಟಾಗಿ ಅದನ್ನು ಖರೀದಿ ಮಾಡ್ಕೊಂಡು ತಂದು ಇಲ್ಲಿ ಸೆಟಪ್ ಮಾಡಿ ಶುರು ಮಾಡಿಬಿಡ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ. ಆದರೆ ಆವಾಗಿನ ಹಾಗಿರಲಿಲ್ಲ. ಒಂದು ನಟ್ ಬೋಲ್ಟ್ ತರಬೇಕಂತಂದರೆ ನೀವು ಸರ್ಕಾರದಿಂದ ಪರ್ಮಿಷನ್ ತೊಗೊಂಡೇ ಮಾಡಬೇಕಾಗಿತ್ತು. ಸೊ ಈ ಆರ್ಥಿಕ ನೀತಿಗಳೇನಿದೆ ಇದನ್ನು ನಾವು 2 ಥರ ವರ್ಗೀಕರಣವನ್ನು ಮಾಡ್ತೀವಿ. ಒಂದು ಸ್ಥಿರಾತ್ಮಕ ಕಾರ್ಯಕ್ರಮಗಳ ಜೊತೆಗೆ ಬದಲಾವಣೆಗಳನ್ನು ಮಾಡಿದ್ವಿ. ಆಮೇಲೆ ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮದಿಂದ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ವಿ. ಇದಕ್ಕೆ ನಾವು ಸ್ಥಿರಾತ್ಮಕ ಯಾಕೆ ಅಂತ ಕರಿತೀವಿ ಅಂತಂದರೆ, ಸೊ ಫಸ್ಟಿಗೆ ನಮ್ಮ ಪ್ರಾಬ್ಲಮ್ಸ್ ಏನಾಗಿತ್ತು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆಗಿತ್ತು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತಂದರೆ ಆಮದು ಹೆಚ್ಚಾಗಿದ್ದರಿಂದ ನೀವು ಕೊಡಬೇಕಾಗಿರೋ ಬಾಕಿ ಉಳ್ಕೊಂಡಿತ್ತು. ಸೊ ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಬರೋ ದುಡ್ಡು ಕಡಿಮೆ ಇದೆ, ಕೊಡೋ ದುಡ್ಡು ಜಾಸ್ತಿ ಇದೆ, ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕಂತಂದರೆ. ಸೊ ಈ ಅಸಮತೋಲನ ಏನಿತ್ತು ಇದನ್ನು ನಾವು ಸರಿ ಮಾಡಬೇಕಾಗಿತ್ತು. ಇದಕ್ಕೆ ನಾವು ಆಗಲೇ ಹೇಳಿದೆ ನಾವು ಏನೇನು ಮಾಡಿದ್ವಿ ಅಂತೇಳಿ. ಸುಂಕ ಕಡಿಮೆ ಮಾಡಿದ್ವಿ, ನಮ್ಮ ಅಮೌಲ್ಯೀಕರಣ ಮಾಡಿದ್ವಿ, ದುಡ್ಡಿನದು ರಫ್ತುಗಳನ್ನ ಜಾಸ್ತಿ ಮಾಡಿದ್ವಿ, ವಿದೇಶಿ ಬಂಡವಾಳ ಮಾಡಿ ಇಲ್ಲಿ ಕೈಗಾರಿಕೆ ಸೆಟಪ್ ಮಾಡೋಕ್ಕೆ ಅವಕಾಶ ನೀಡಿದ್ವಿ. ಸೊ ಇದರಿಂದ ಏನಾಗುತ್ತೆ, ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ವಿದೇಶಿ ಬಂಡವಾಳ ಬರೋದ್ರಿಂದ ನಾವು ಸ್ವಲ್ಪ ದುಡ್ಡು ಬಂದ ಮೇಲೆ ನಾವೇನು ಪೇಮೆಂಟ್ ಮಾಡಬೇಕು ಅದರಲ್ಲಿ ನಾವು
ಪೇಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಸ್ಥಿರಾತ್ಮಕ ಕ್ರಮ. ಸೊ ಇಮಿಡಿಯೇಟಾಗಿ ನಮ್ಮ ದೇಶಕ್ಕೆ ಒಂದಿಷ್ಟು ದುಡ್ಡು ಬರಬೇಕಾಗಿತ್ತು, ಅದಕ್ಕೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ನಾವು ದುಡ್ಡನ್ನು ತಗೊಂಡು ಅದರಿಂದ ನಾವು ಬಾಕಿ ಏನೇನು ಕೊಡಬೇಕಿತ್ತು ಕೆಲವೊಂದನ್ನು ಬಾಕಿ ಪೇಮೆಂಟ್ಸ್ನ ಮಾಡ್ತಾ ಹೋದ್ವಿ. ಸೊ ಇದರಲ್ಲಿ ಎಕ್ಸಾಂಪಲ್ಸ್ ಅಂತಂದರೆ ಅದು ಹೇಳಿದ್ನಲ್ಲ, ವಿದೇಶಿ ಕೋಶ. ಸೊ ವ್ಯಾಪಾರ ಮಾಡಬೇಕು, ನೀವು ಅಲ್ಲಿಂದ ಬಂಡವಾಳ ಬರಬೇಕು. ಸೊ ವಿದೇಶಿ ಕೋಶಿಯಲ್ಲಿ ನೀವು ಬದಲಾವಣೆ ಮಾಡಬೇಕಾಯಿತು. ಹಣಕಾಸು ಹೇಳಿದ್ನೆ, ಫೈನಾನ್ಷಿಯಲ್ ಮಾರ್ಕೆಟ್ಸ್ಗೆ ಹೊರಗಡೆಯಿಂದ ಬ್ಯಾಂಕ್ಸ್ಗೆ ಅದಕ್ಕೆ ಅಂತೇಳಿ ವಿದೇಶದಿಂದ ದುಡ್ಡು ಬರಬೇಕಾಗಿತ್ತು, ಅದಕ್ಕೆ ನಾವು ಹಣಕಾಸು ವಲಯದಲ್ಲೇ ಮಾಡಿದ್ವಿ. ಅದೇ ಥರ ಫಾರಿನ್ ಎಕ್ಸ್ಚೇಂಜ್ಗಳಲ್ಲಿ ನಾವು ರೂಪಾಯಿ ಅಮೌಲ್ಯೀಕರಣ ಮಾಡಿ ರೂಪಾಯಿ ಡಿಮಾಂಡ್ ಬೆಳೆಸಿ ಸೊ ರೂಪಾಯಿ ನಮಗೆ ಬರುವ ಹಾಗೆ ನಾವು ಮಾಡಿದ್ವಿ, ಡಾಲರ್ಸ್ ನಮಗೆ ಬರೋ ಹಾಗೆ ನಾವು ಮಾಡಿದ್ವಿ. ಆಮೇಲೆ ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳು. ಸೊ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಅಂದರೆ ಇದು ಲಾಂಗ್ ಟರ್ಮ್. ಈಗ ಸ್ಥಿರಾತ್ಮಕ ಏನಾಯಿತು, ಶಾರ್ಟ್ ಟರ್ಮ್. ನಮಗೆ ಇಮಿಡಿಯೇಟ್ ಇವತ್ತು ಏನಿದೆ, ಇವತ್ತು ಬೆಲೆ ಏರಿಕೆ ಆಗ್ತಿದೆ ಅಂತಂದರೆ ಇಮಿಡಿಯೇಟ್ ಶಾರ್ಟ್ ಟರ್ಮಲ್ಲಿ ಕೆಲವೊಂದು ನೀತಿಗಳು ಚೇಂಜ್ ಮಾಡ್ತಾರೆ ಸರ್ಕಾರ, ಯಾವುದೇ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ. ಇಲ್ಲಿ ಬೆಲೆ ಏರಿಕೆ ತುಂಬ ಆಗ್ತಾಯಿದೆ ಅಂತಾರೆ, ಇಮಿಡಿಯೇಟಾಗಿ ಏನು ಮಾಡ್ತಾರೆ, ಯಾವುದರಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ, ಏನೋ ವೆಜಿಟೇಬಲ್ಸ್, ಈರುಳ್ಳಿ ರೇಟ್ ಒಮ್ಮೆ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಕೆಲವೊಂದು ಹೇಳ್ಬಿಡ್ತಾರೆ, ಇಲ್ಲ ನೀವು ಈರುಳ್ಳಿನ ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಸೊ ಆಮೇಲೆ ಈರುಳ್ಳಿನ ಸ್ಟಾಕ್ ಮಾಡಬಾರ್ದು ಅಂತ ಹೇಳಿ ಫರ್ಮಾನ್ ಹೊಡಿಸ್ತಾರೆ. ಸೊ ಹೀಗೆ ಕೆಲವೊಂದು ಬದಲಾವಣೆಗಳನ್ನ ಇಮಿಡಿಯೇಟಾಗಿ ಮಾಡೋದಕ್ಕೆ ನಾವು ಏನಂತೀವಿ, ಸ್ಥಿರಾತ್ಮಕ ಬದಲಾವಣೆ ಅಂತ ಹೇಳಿ ಕರಿತೀವಿ. ಆದರೆ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಅಂದರೆ ಇದು ಒಂಥರ ಪರ್ಮನೆಂಟ್, ದೀರ್ಘವಾಗಿ ನಿಮಗೆ ಅದರ ಬೆನಿಫಿಟ್ ಸಿಗುತ್ತೆ. ದೀರ್ಘವಾಗಿ ಬೆನಿಫಿಟ್ ಸಿಗಬೇಕಂತಂದರೆ ಆ ವಲಯಗಳಲ್ಲಿ ನಾವು ಏನೇನು ಚೇಂಜಸ್ ಬೇಕು, ಅಲ್ಲಿ ಏನೇನು ಕಡಿತ ಮಾಡಬೇಕಿತ್ತು ಆ ಥರ ಕಡಿತ ಮಾಡಿ ಅದರದ ದೀರ್ಘಾವಧಿಯ ಒಂದು ಬೆನಿಫಿಟ್ನ ನಮ್ಮ ಅರ್ಥವ್ಯವಸ್ಥೆಗೆ ಬರೋ ಹಾಗೆ ನಾವು ಮಾಡ್ತೀವಿ. ಸೊ ಆಗಲೇ ಸುಮಾರು ಎಕ್ಸಾಂಪಲ್ಸ್ ಕೊಟ್ಟೆ. ಈ ಕೈಗಾರಿಕೆ ಬರಬೇಕಂತಂದರೆ ಅದು ಇಮ್ಮಿಡಿಯೇಟ್ ಬರೋದಿಲ್ಲ. ಇವತ್ತು ನೀವು ಸುಂಕ ಕಡಿತ ಮಾಡಿದ ಕೂಡಲೇ ನಾಳೆನೇ ಬಂದು ನಿಮ್ದು ಏನಾದರೂ ಇಂಪೋರ್ಟ್ ಡ್ಯೂಟೀಸ್ ನೀವು ಕಡಿಮೆ ಮಾಡಿದ ಕೂಡಲೇ ನಾಳೆನೇ ಬಂದು ಯಾರು ಇಲ್ಲಿ ಮಷಿನರಿ ತೊಗೊಂಡು ಬಂದು ಸೆಟಪ್ ಮಾಡೋದಿಲ್ಲ. ಅದಕ್ಕೆ ಟೈಮ್ ಹಿಡಿಯುತ್ತೆ, 1-2 ವರ್ಷ 3 ವರ್ಷ ಸೊ ಟೈಮ್ ಹಿಡಿತದೆ. ಸೊ ಹಾಗಾಗಿ ಅಂಥ ಸುಧಾರಣೆಗಳನ್ನು ಕೈಗಾರಿಕೆ ವಲಯದಲ್ಲಿ, ವ್ಯಾಪಾರ ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯಗಳು ಕೂಡ ಈ ಸುಧಾರಣೆಯನ್ನು ಮಾಡಬೇಕಾಗಿ. ಸೊ ಇದರ ಮುಖ್ಯ ಕಾರಣ ಏನಂತಂದರೆ, ಭಾರತದ ಅರ್ಥವ್ಯವಸ್ಥೆ ಅಂತಾರಾಷ್ಟ್ರಕ್ಕೆ ನಾವು ಕಂಪೇರ್ ಮಾಡಿದರೆ ಸ್ಪರ್ಧಾತ್ಮಕ ಅಥವಾ ಕಾಂಪಿಟೇಟಿವ್ ಆಗಿ ಇರಲಿಲ್ಲ. ನಮ್ಮ ಅರ್ಥವ್ಯವಸ್ಥೆ ಬೇರೆಯವರಿಗೆ ಕಾಂಪೀಟ್ ಮಾಡಬೇಕಂತಂದರೆ ಸೊ ಮಾರುಕಟ್ಟೆಗೆ ನಾವು ಒಗ್ಗಿಸಬೇಕು. ಮೊದಲ ಮಾರುಕಟ್ಟೆಗೆ ಒಗ್ಗಿಸಿದ ಮೇಲೇ ನಮ್ಮ ನಿಜವಾಗಿ ನಾವು ಎಷ್ಟು ಕೆಪಾಸಿಟಿ ಇದೆ, ನಮ್ಮ ಉತ್ಪನ್ನ ಎಷ್ಟಿದೆ, ನಮಗೆ ಎಷ್ಟು ಬೇಡಿಕೆ ಇದೆ, ಪೂರೈಕೆ ಎಷ್ಟು ಮಾಡಬೇಕು, ಇದ್ರ ಬಗ್ಗೆ ನಮಗೆ ಐಡಿಯಾ ಬರ್ತದೆ. ಸೊ ಮೊದಲು ನಾವು ಓಪನ್ನೇ ಆಗಿರಲಿಲ್ಲ. ಸೊ ಮಾರ್ಕೆಟಿಗೆ ನಾವು ಸರಿಯಾಗಿ ಒಗ್ಗಿಕೊಂಡಿರಲ್ಲ, ಅಂದರೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಬಗ್ಗೆ ಅಂತಾರಾಷ್ಟ್ರೀಯ ಮಾರ್ಕೆಟಿಗೆ ನಾವು ಒಗ್ಗಿಕೊಂಡಿದ್ದಿರಲ್ಲ. ಹಾಗಾಗಿ ನಮಗೆ ನಮ್ಮ ರೂಪಾಯಿ ಮೌಲ್ಯ ಎಷ್ಟಿರಬೇಕು, ಆಮೇಲೆ ನಮ್ಮ ಇಂಪೋರ್ಟ್ಸ್ ಎಷ್ಟಿರಬೇಕು, ನಮ್ಮ ಎಕ್ಸ್ಪೋರ್ಟ್ಸ್ ಎಷ್ಟಿರಬೇಕು, ಅದನ್ನು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಕಂಟ್ರೋಲ್ ಮಾಡ್ತಾ ಇದ್ವಿ, ಬಟ್ ಅದು ನಮಗೆ ಬೆನಿಫಿಟ್ ತರ್ತಾ ಇರಲಿಲ್ಲ. ಆದರೆ ಒಂದ್ಸಲ ನಾವು ಈ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿವಲ್ಲ, ನಾವು ಮೊದಲು ಏನು ಮಾಡಿದ್ವಿ, ಮಾರ್ಕೆಟನ್ನು ಓಪನ್ ಮಾಡಿದ್ವಿ, ಬಂಡವಾಳ ಒಳಗಡೆ ಹರಿದು ಬರೋಕ್ಕೆ ಅವಕಾಶ ನೀಡಿದ್ವಿ. ಫಾರಿನ್ ಕಂಪ್ನೀಸ್ಗಳಿಗೆ ಇಲ್ಲಿ ಬಂದು ಮಾರ್ಕೆಟಲ್ಲಿ ಮಾರಾಟ ಮಾಡೋಕ್ಕೆ ನಾವು ಅವಕಾಶ ನೀಡಿದ್ವಿ. ಸೊ ಅದರಿಂದ ಏನಾಯಿತು, ದುಡ್ಡು ಬಂತು. ಸೊ ದುಡ್ಡು ಬಂದ ಮೇಲೆ ಕಂಪ್ನೀಸ್ಗಳು ಸ್ಲೋಲಿ ಮೊದಲಿಗೆ ಒಂದು ಕಂಪ್ನಿ ಬಂತು, ಆಮೇಲೆ ಇನ್ನೊಂದು ಕಂಪ್ನಿ ಬಂತು. ಇವತ್ತು ನೋಡಿದರೆ ಆಲ್ಮೋಸ್ಟ್ ಬೇರೆ ಬೇರೆ ದೇಶಗಳಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನಿದೆಯಲ್ಲ ಅವೆಲ್ಲ ಕಂಪ್ನೀಸ್ಗಳು ಇವತ್ತು ಭಾರತದಲ್ಲಿ ಕೆಲಸ ಮಾಡ್ತಾಯಿದೆ, ಇಲ್ಲಿ ಆಪರೇಟ್ ಮಾಡ್ತಾ ಇದೆ. ಸೊ ಇದು ಸ್ಟ್ರಕ್ಚರಲ್. ಈ 30 ವರ್ಷಗಳಿಂದ ಹಿಂದೆ ತಗೊಂಡ ನಿರ್ಧಾರ ಇವತ್ತಿಗೂ ಕೂಡ ನಮಗೆ ಬೆನಿಫಿಟ್ ನೀಡ್ತಾ ಇದೆ. ಅದಕ್ಕೆ ನಾವು ಇದನ್ನು ರಚನಾತ್ಮಕ ಹೊಂದಾಣಿಕೆ ಅಂತಂದರೆ ನಾವು ಬೇರೆ ಮಾರ್ಕೆಟ್ ಜೊತೆ ಅಡ್ಜಸ್ಟ್ಮೆಂಟ್ ಆಗುವಂಥ ಒಂದು ಕಾರ್ಯಕ್ರಮಗಳು ಇವು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಆಮೇಲೆ ಅಲ್ಲಿ ಯಾವ್ಯಾವ ಥರ ಕ್ರಮಗಳನ್ನು ನಾವು ತೊಗೊಂಡ್ವಿ. ಆಮೇಲೆ ಇದು ಎಲ್ಲದಕ್ಕಿಂತ ಮುಂಚೆ ನಾವು ಏನು ನೋಡಿದ್ವಿ ಅಂತಂದರೆ 1991ನಲ್ಲಿ ನಮಗೆ ಯಾವ ಥರದ ಸಮಸ್ಯೆ ಎದುರಾಗಿತ್ತು, ಆಮೇಲೆ ಆ ಸಮಸ್ಯೆ ಯಾವ ವಿಷಯಕ್ಕೆ ಆ ಸಮಸ್ಯೆ ಬಂದ ಮೇಲೆ ನಾವು ಈ ಆರ್ಥಿಕ ನೀತಿಗಳ ಸುಧಾರಣೆಗಳನ್ನ ಏನು ತೊಗೊಂಡ್ವಿ ಅದರ ಡೀಟೇಲ್ಸ್ನ ಕೂಡ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.